Dear students, welcome again. So, in my last class, what I discussed, the crystal lattice, lattice point, and unit cell. So, what is crystal lattice? The three-dimensional arrangement of particle is diagrammatically shown by points. That is called a crystal lattice. In crystal lattice, each point is called a lattice point. In a crystal lattice, the smallest repeating unit is called unit cell. So, our main focus in munde unit cell. So, unit cell ನಲ್ಲಿ two types ಅನ್ನು ಕಲ್ತಿದ್ದೀವಿ. ಒಂದು primitive, another is a centered. Centered unit cell has again three types: body centered, face centered, end centered. Okay. So, after that, ಇಷ್ಟಾದ ಮೇಲೆ each unit cell is characterized by 6 parameters: 3 edge length and 3 axial angles. Based upon that different edge length and different axial angle, there are 7 type of crystal system are possible. So that also I discussed in my last class. So which one is the cubic, tetragonal, orthorhombic, hexagonal, rhombohedral, monoclinic and triclinic. So ಇದರಲ್ಲಿ next again the variation is there. Variation is due to the particle arrangement. ಈ ಪಾರ್ಟಿಕಲ್ ಪ್ರಿಮಿಟಿವ್ದಲ್ಲಿ ಇದ್ರೆ ಮಾತ್ರ ಅದಕ್ಕೆ ಪಾರ್ಟಿಕಲ್ ಕಾರ್ನರಲ್ಲಿ ಇದ್ದರೆ ಅದಕ್ಕೆ ಪ್ರಿಮಿಟಿವ್ ಅಂತೀವಿ. ಅದರಲ್ಲಿ ಮತ್ತೆ ಪಾರ್ಟಿಕಲ್ ಬಾಡಿ ಸೆಂಟರ್ನಲ್ಲಿದ್ದರೆ ಬಾಡಿ ಸೆಂಟರ್ಡ್ ಯೂನಿಟ್ಸ್ ಎಲ್ಲ ಅಂತೀವಿ. ಹಾಗೆ ಪೇಸ್ ಸೆಂಟರ್ನಲ್ಲಿದ್ದರೆ ಪೇಸ್ ಸೆಂಟರ್ಡು, ಎಂಡ್ ಸೆಂಟರ್ನಲ್ಲಿದ್ದರೆ ಎಂಡ್ ಸೆಂಟರ್ಡು. ಟೋಟಲಿ ನಾವು ಕೆಲವೊಂದರಲ್ಲಿ 4 ವೇರಿಯೇಷನ್ ಪಾಸಿಬಲ್. ಆರ್ಥೋರೋಬಿಕ್ನಲ್ಲಿ, ಕ್ಯೂಬಿಕ್ದಲ್ಲಿ 3 ಆ್ಯಂಡ್ ಮೊನೋಕ್ಲಿನಿಕ್ದಲ್ಲಿ 2, ಟೆಟ್ರಾಗೋನಲ್ದಲ್ಲಿ 2, ಮತ್ತು 3ರಲ್ಲಿ ಒಂದೊಂದು. ಹೆಕ್ಸಾಗೋನಲ್ನಲ್ಲಿ ಒಂದು ಪ್ರಿಮಿಟಿವ್ ಮಾತ್ರ ಪಾಸಿಬಲ್, ಆ್ಯಂಡ್ ಟ್ರೈಕ್ಲಿನಿಕ್ದಲ್ಲಿ 1 ಮತ್ತು ರೋಂಬೋಹೆಡ್ರಲ್ಲಿ 1. ಟೋಟಲಿ 14 ಬ್ರೆವೈಸ್ ಸಿಸ್ಟಮ್ ಆರ್ ದೇರ್. ಓಕೆ, ಇಷ್ಟನ್ನು ಐ ಡಿಸ್ಕಸ್ಡ್ ಇನ್ ಮೈ ಲಾಸ್ಟ್ ಕ್ಲಾಸ್. ಸೊ ನೌ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಮೇನ್ಲಿ ದ ಕ್ಯೂಬಿಕ್ ಸಿಸ್ಟಮ್. 7 ಸಿಸ್ಟಮ್ದಲ್ಲಿ ಯಾವುದನ್ನು ನಾವು ಈ ವರ್ಷ ಕಲಿತೀವಿ? ಕ್ಯೂಬಿಕ್ ಸಿಸ್ಟಮ್. ಕ್ಯೂಬಿಕ್ ಸಿಸ್ಟಮ್ ಅಂದರೆ ಏನು? 3 ಎಜ್ ಲೆಂತ್ಗಳು ಸೇಮು ಆ್ಯಂಡ್ 3 ಎಕ್ಸಿಯಲ್ ಆ್ಯಂಗಲ್ಗಳು 90 ಇರ್ತವೆ. ಅಂಥ ಯೂನಿಟ್ಸಲ್ಲಿ ವಾಟ್ ವಿ ಆರ್ ಕಾಲಿಂಗ್ ಎಸ್ ಕ್ಯೂಬಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಕ್ಯೂಬಿಕ್ ಸಿಸ್ಟಮ್ನಲ್ಲಿ 3 ಇದೆ: ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್, ಆ್ಯಂಡ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್, ಆ್ಯಂಡ್ ಪೇಸ್ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್. ಸೊ ಕ್ಯೂಬಿಕ್ ಯೂನಿಟ್ಸ್. ಸೊ ಹಿಯರ್ ನೆಕ್ಸ್ಟ್ ನಾವೇನು ಕಲಿತೀವಿ ಅಂದರೆ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಈಚ್ ಯೂನಿಟ್ ಸೆಲ್. See, this is very important. So, what is number of atoms? ನೋಡಿ, ಯಾವುದೇ ಒಂದು crystal, suppose you take any crystal, then there are a number of unit cells are there. Each unit cell is connected with a other unit cell. Similarly, each particle present in the unit cell is shares with a other unit cell also. ನೋಡಿ, ನಾವು ಸಿಂಪಲ್ ಕ್ಯೂಬ್ ಫಸ್ಟ್ ನಾವು ಯಾವುದು ಕ್ಯೂಬಿಕ್ ಸಿಸ್ಟಮ್ನಲ್ಲಿ ಯಾವುದನ್ನ ಸ್ಟಡಿ ಮಾಡೋದು? ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್. ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್. ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಂದರೆ ಯೂನಿಟ್ ಕ್ಯೂಬಿಕ್ ಯೂನಿಟ್ ಸೆಲ್. ದಿಸ್ ಇಸ್ ಎ ಕ್ಯೂಬಿಕ್ ಯೂನಿಟ್ ಸೆಲ್. ಸೊ ದಿಸ್ ಇಸ್ ಎ ಕ್ಯೂಬಿಕ್ ಯೂನಿಟ್ ಸೆಲ್. ಹಿಯರ್ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ at the corners, 8 corner. This is a primitive cubic unit cell. It's also called simple cube. Simple cube ಅಂತ ಹೇಳ್ತಾರೆ, ಅಥವಾ primitive cubic unit cell ಅಂತ ಹೇಳ್ತೀವಿ. So now here the particle are present at only the corner of the unit cell. Now each corner particles are shares with the 8 unit cell. ನಾಟ್ ಓನ್ಲಿ 1 ಯೂನಿಟ್ ಸೆಲ್. ನಾನು ನಿನ್ನೆ ತೋರಿಸಿದ್ದೆ ನಿಮಗೆ 4 ಪಾರ್ಟಿಕಲು ಮೇಲಿರುತ್ತೆ, 4 ಪಾರ್ಟಿಕಲು ಕೆಳಗಡೆ ಇರುತ್ತೆ. ಒಂದೊಂದು ಪಾರ್ಟಿಕಲು 8 ಯೂನಿಟ್ ಸೆಲ್ ಜೊತೆ ಶೇರ್ ಆಗಿರುತ್ತೆ. ನೋಡಿ, ಸಪೋಸ್ ಯು ಹ್ಯಾವ್ ಎ 1 ಪಾರ್ಟಿಕಲ್ ಹಿಯರ್. ಇದೊಂದು ಪಾರ್ಟಿಕಲ್ ಇದೆ ಅಂತ ಹೇಳಿದ್ರೆ, ಈ ಪಾರ್ಟಿಕಲ್ ಜೊತೆ ಯಾರ್ಯಾರು ಶೇರ್ ಆಗಿರ್ತಾರೆ ನೋಡಿ. ಇಲ್ಲಿ 1 ಯೂನಿಟ್ ಸೆಲ್ ಆಗುತ್ತೆ, ಇಲ್ಲಿ ಮತ್ತೊಂದು ಯೂನಿಟ್ ಸೆಲ್ ಶೇರ್ ಆಗುತ್ತೆ, ಇಲ್ಲಿ ಇನ್ನೊಂದು ಯೂನಿಟ್ ಸೆಲ್ ಶೇರ್ ಆಗುತ್ತೆ, ಇಲ್ಲಿ ಇನ್ನೊಂದು. ಟೋಟಲಿ 4 ಯೂನಿಟ್ ಸೆಲ್ ಆರ್ ಶೇರಿಂಗ್ ಎಟ್ 1 ಪ್ಲೇನ್. And in another plane, suppose at the top plane, the other 4 unit cells are sharing the same corner particle.
corner particle. For example, suppose you take this is a 1 unit cell. The number of unit cell are there 3, 3, 3, 3, 9 unit cell ಇದೆ. ಇದರಲ್ಲಿ ಒಂದು ರೆಡ್ ಅನ್ನು ನಾವು ತೆಗೆದ್ರೆ ಈ ರೆಡ್ನಲ್ಲಿ 4 ಕಾರ್ನರಲ್ಲಿ ಪಾರ್ಟಿಕಲ್ ಇದೆ ಅಂತ ತಿಳಿರಿ. ಈ ಕಾರ್ನರ್ ಪಾರ್ಟಿಕಲ್ ಅನ್ನು ಯಾರೆಲ್ಲ ಶೇರ್ ಮಾಡ್ತಾರೆ? ದಿಸ್ 2, 3, 4 ಈ ಕಾರ್ನರ್ ಪಾರ್ಟಿಕಲ್ ಅನ್ನು ಯಾರು ಶೇರ್ ಮಾಡ್ತಾರೆ? ದಿಸ್ ವೈಟ್ ಒನ್, ದಿಸ್ ರೆಡ್ ಒನ್, ಈ ವೈಟ್ ಇಲ್ಲಿದು ಪಾರ್ಟಿಕಲ್ ಅಲ್ಲ. ಸೊ ಸಿಮಿಲರ್ಲಿ ದ 4 more unit cell are sharing at another end. ಈ ಎಂಡ್ನಲ್ಲಿ 4, ಟೋಟಲಿ 8 unit cell are sharing the corner particle. I think it is clear. ಸೊ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸಪೋಸ್ ಯು ಹ್ಯಾವ್ ಎ ಬಿಲ್ಡಿಂಗ್ ಈ ರೀತಿ ಇದೆ ನೋಡಿ, 4 ರೂಮ್ ಇದೆ ಬಿಲ್ಡಿಂಗಲ್ಲಿ, ಅಲ್ಲಿ ಗ್ರೌಂಡ್ ಫ್ಲೋರ್ ಮಾಡಿ. ಸೊ ಇದು ಸೆಂಟರು. ಈ ಗ್ರೌಂಡ್ ಫ್ಲೋರ್ನ ಟಾಪ್ ಏನಿದೆ ನೋಡಿ ಅಲ್ಲಿ ಮತ್ತೆ ಇನ್ನೊಂದು ಫ್ಲೋರ್ ಇದೆ ಬರ್ತದೆ, ಫಸ್ಟ್ ಫ್ಲೋರ್ ಬರ್ತದೆ. ಇಲ್ಲಿ ನಾನು ಈ ಫಸ್ಟ್ ಫ್ಲೋರ್ 4 ರೂಮು ಕಟ್ಟಿದೆ. ಸೊ ಯು ಹ್ಯಾವ್ 4 rooms on the first floor and 4 rooms on the ground floor. They are one above the another. Now you look this corner, ಈ ಕಾರ್ನರ್ ನೋಡಿ. How many rooms are sharing that corner? 4 at the ground level and 4 at the upper first floor. So that means the totally 8 rooms are sharing that corner. Similarly, here also the corner particles are equally shared by 8 unit cells. ನೋಡಿ, ಒಂದು ಇದೊಂದು ಕಾಲಮ್ ಇರುತ್ತೆ, ಈ ಯೂನಿಟ್ ಸೆಲ್ಗೆ ಇಷ್ಟೇ ಶೇರ್ ಬರುತ್ತೆ. The remaining shares are goes to the other unit cell. Therefore, how many particle are present? ನಾವು ಇದಕ್ಕೆ Z effective ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ವರ್ಡ್, how many particle ಏನಿದೆ? Z effective number of atoms. ನಮಗೆ ಇಲ್ಲಿ 8 atoms ಕಂಡ್ರು ಒಂದು ಯೂನಿಟ್ ಬರುವ ಸೆಲ್ ಒಂದು ಯೂನಿಟ್ ಸೆಲ್ಗೆ ಬರುವ ಶೇರ್ ಎಷ್ಟು? That is calculation. This is the formula you use. Number of particles in ಯಾವುದು primitive or simple cube ಅಂತ ಹೇಳ್ತೀವಿ. ಸಿಂಪಲ್ ಕ್ಯೂಬ್, ಈ ಪ್ರಿಮಿಟಿವ್ಗೆ ಇನ್ನೊಂದು ಹೆಸರೇನು? ಸಿಂಪಲ್ ಕ್ಯೂಬ್, SC ಅಂತ ಹೇಳ್ತಾರೆ. ಈಕ್ವಲ್ ಟು ನಂಬರ್ ಆಫ್ ಕಾರ್ನರ್ ಪಾರ್ಟಿಕಲ್ಸ್ ಇಂಟು 1/8. ಯಾಕೆ 1/8? ಯಾಕಂದರೆ ಈ ಕಾರ್ನರ್ ಪಾರ್ಟಿಕಲ್ ಅನ್ನು 8 ಯೂನಿಟ್ ಸೆಲ್ ಶೇರ್ ಮಾಡೋದ್ರಿಂದ 1 ಯೂನಿಟ್ ಸೆಲ್ಗೆ ಯು ವಿಲ್ ಗೆಟ್ ಎ ಶೇರ್ ಆಫ್ 1/8. therefore is equal to ಎಷ್ಟು ಬಂತು? 8 into 1/8 is equal to 1. ಹಾಗಾದರೆ ಸಿಂಪಲ್ ಕ್ಯೂಬ್ನಲ್ಲಿ ಎಷ್ಟು Z effective? Z effective is equal to ನಾವು Z ಅಂತ ಹೇಳ್ತೇವೆ ಮುಂದೆ ನಂಬರ್ ಆಫ್ ಪಾರ್ಟಿಕಲ್ ಎಷ್ಟು? 1 ಪಾರ್ಟಿಕಲ್ ಬರ್ತದೆ. ಸೊ ದಿಸ್ ಐ ಥಿಂಕ್ ಇಟ್ಸ್ ಕ್ಲಿಯರ್ ಪಾಯಿಂಟ್. ಎರಡನೇ ಬರೋದು ಸೆಕೆಂಡ್ ಒನ್ ಇಸ್ ವಾಟ್? ಎ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಯಾವುದು? ಬಾಡಿ ಸೆಂಟರ್ ಎಲ್ಲ ಸಿಸ್ಟಮ್ದಲ್ಲಿ ಇದೆ. ನಾವು ಯಾವುದೆಲ್ಲ ಕಲಿತೀವಿ? ಕ್ಯೂಬಿಕ್ ಸಿಸ್ಟಮ್. ಅದಕ್ಕೆ ಹೇಳಿದ್ರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಇನ್ನೇನು ಶಾರ್ಟ್ ಆಗಿ ಏನಂತೀವಿ? BCC ಅಂತ ಹೇಳ್ತೀವಿ. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್. ಇದನ್ನ ನೆನಪಿಟ್ಕೊಳ್ಬೇಕು. ಸೊ ಮೊದಲ ನಾವು BCC ಅಂತಲೇ ಕರಿತೀವಿ, ಅದನ್ನು ಫುಲ್ಲಾಗಿ ಹೇಳೋದಿಲ್ಲ. BCC ಇದಕ್ಕೆ ಸಿಂಪಲ್ ಕ್ಯೂಬ್ ಅಂತ ಹೇಳ್ತೀವಿ. ನೋಡಿ, ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ where the particle are present? So 8 at the corners, 1, 2, 3, 4, 5, 6, 7, 8 at the corner, and one more particle is present at the center of the body. So here the corner particle are shared by 8 unit cell. Already ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. What about this body centered particle? ಇದು body centered particle. This body centered particle is as present only 1 unit cell. It is not shared by other unit cell. ಇದು ಮಧ್ಯದಲ್ಲಿರೋದ್ರಿಂದ ಬಾಡಿ, ಸಪೋಸ್ ನಿಮಗೆ ಒಂದು ರೂಮ್ ಇದೆ ಅಂತ ಹೇಳಿ, ರೂಮ್ನ ಮಧ್ಯದಲ್ಲಿ ಒಂದು ಪಾರ್ಟಿಕಲ್ ಇದೆ ಅಂದರೆ ಅದು ಯಾರಿಗೆ ಮಾತ್ರ ಸಂಬಂಧಪಟ್ಟದ್ದು? ಆ ರೂಮಿಗೆ ಮಾತ್ರ ಸಂಬಂಧಪಟ್ಟದ್ದು. therefore ಇದರಲ್ಲಿ ಎಷ್ಟು ಪಾರ್ಟಿಕಲ್ ಅಂತ ಕೇಳಿದ್ರೆ ನಂಬರ್ ಆಫ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ BCC ಇಸ್ ಈಕ್ವಲ್ ಟು ಏನಂತೀರಿ? ನಂಬರ್ ಆಫ್ ಕಾರ್ನರ್ ಪಾರ್ಟಿಕಲ್, ನಂಬರ್ ಆಫ್ ಇದು ಎರಡು ಬರುವುದಿಲ್ಲ, ನಂಬರ್ ಆಫ್ ಕಾರ್ನರ್ ಪಾರ್ಟಿಕಲ್ಸ್ ಇಂಟು 1/8 ಪ್ಲಸ್
number of body centered particle into 1. So number of corner particle ಎಷ್ಟು 8 ಇದೆ, ಒಂದು ಶೇರ್ ಎಷ್ಟು 1/8, ಕಾರ್ನರ್ ಬಾಡಿ ಸೆಂಟರ್ ಪಾರ್ಟಿಕಲ್ ಶೇರ್ ಎಷ್ಟು ಟೋಟಲ್ 1, ಪೂರ್ತಿ ಇದಕ್ಕೆ ಬರುತ್ತೆ, ಎಷ್ಟು ಬರುತ್ತೆ 2, ಇದು z is equal to 2. ಸೊ ಇದು ಎರಡನೇದು ಬರೋದು ಯಾವುದು ಬಾಡಿ ಸೆಂಟರ್. ಮೂರನೇದು ಬರೋದು ಪೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಯಾವುದು ಪೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಥರ್ಡ್ ಒನ್ ಇಸ್ ಪೇಸ್ ಸೆಂಟರ್ಡ್ ಯೂನಿಟ್ ಕ್ಯೂಬಿಕ್ ಯೂನಿಟ್ ಸೆಲ್. ನಾವು ಇಲ್ಲಿ ಕ್ಯೂಬಿಕ್ ಯೂನಿಟ್ ಸೆಲ್ ಅನ್ನೇ ಕಲಿತಿದ್ದೀವಿ. ಈ ಕ್ಯೂಬಿಕ್ ಯೂನಿಟ್ ಸೆಲ್ ಅಂತ ಕ್ಯೂಬಿಕ್ ಯೂನಿಟ್ ಸೆಲ್. ಸೊ ಇಲ್ಲಿ ಯೂನಿಟ್ ಸೆಲ್ ಏನಿದೆ ಕ್ಯೂಬ್ ಆಗಿದೆ. ಯೂನಿಟ್ ಸೆಲ್ ಇಸ್ ಕ್ಯೂಬ್. ಹ್ಯಾವ್ ದ ಪಾರ್ಟಿಕಲ್ ಆರ್ ಪ್ರೆಸೆಂಟ್. The particle are present in a every unit cell. The particle common is one corners like this. Along with the corner, have the particle are present. The particle are present at the center of each piece. How many places are there? There are 6 places. So one is at the top, another is at the bottom. It's on the right side piece and the left piece. And you have a what is one? The front piece. Front piece ಅಂದರೆ ಯಾವುದು ನೋಡಿ, ಇದು ಟಾಪು ಬಾಟಮು, ಇದು ರೈಟು ಲೆಫ್ಟ್ ಆಯಿತು. ಯಾವುದು ಇದು ಫ್ರಂಟು, ಇದು ಬ್ಯಾಕ್. ಈ ಫ್ರಂಟ್ ಪೇಸ್ ಯಾವುದು ನಮಗೆ ಇದು ಫ್ರಂಟ್ ಪೇಸ್ ಎಲ್ಲ ಕಾಣೋದು ಯಾವುದು ಇದು ಇದು ದಿಸ್ ಇಸ್ ದ ಫ್ರಂಟ್ ಪೇಸ್. ಇದ್ರ ಸೆಂಟರ್ ಯಾವುದು ಇದು ಸೆಂಟರ್ ಇದು. ಆ್ಯಂಡ್ ಬ್ಯಾಕ್ ಪೇಸ್, ಈ ಬ್ಯಾಕ್ ಪೇಸ್ನ ಸೆಂಟರ್ ಯಾವುದು ಇದು ಬ್ಯಾಕ್ ಪೇಸ್. ಬ್ಯಾಕ್ ಪೇಸ್ನ ಸೆಂಟರ್ ಯಾವುದು ಇದು. ಸೊ ಟೋಟಲಿ ದೀಸ್ ಆರ್ ದಿ ಟೈಪ್ ಆಫ್ ಅರೇಂಜ್ಮೆಂಟ್ ಆಫ್ ಲ್ಯಾಟೈಸ್ ಇನ್ ಎ FCC ಯೂನಿಟ್ ಸೆಲ್. ಇದನ್ನು ಹೇಳಿದ್ದೀನಿ, ಮತ್ತೆ ರಿಪಿಟೇಷನು ಇಲ್ಲಿ. ಸೊ ನಾವು ಆಲ್ರೆಡಿ ವಿ ನೋ ದ್ಯಾಟ್ ದ ಕಾರ್ನರ್ ಪಾರ್ಟಿಕಲ್ ಆರ್ ಶೇರ್ಡ್ ಬೈ 8 ಯೂನಿಟ್ ಸೆಲ್. ಅದಕ್ಕೆ ಇದರಲ್ಲೂ ಅದಷ್ಟೇ. ಬಟ್ ವಾಟ್ ಅಬೌಟ್ ದ ಪೇಸ್ ಸೆಂಟರ್ಡ್ ಪಾರ್ಟಿಕಲ್? ನಿಮಗೆ ಒಂದು ರೂಮ್ ಇದೆ, ಇದೊಂದು ರೂಮು, ಇಲ್ಲೊಂದು ರೂಮು, ಇಲ್ಲೊಂದು ರೂಮು. ಸೊ ಇಲ್ಲೊಂದು ಪಾರ್ಟಿಕಲ್ ಇದೆ ಅಂತ ಹೇಳಿದ್ರೆ, ಈ ಪಾರ್ಟಿಕಲನ್ನು ಇದು ಪೇಸ್ನಲ್ಲಿದೆ. ಸೊ ಕಾರ್ನರ್ ಒಂದು ವಾಲ್ನ ಮೇಲೆ ಇರ್ತದೆ. ಅವಾಗ ಈ ರೂಮಿಗೆ ಎಷ್ಟು ಶೇರ್ ಬರುತ್ತೆ ಹಾಫು, ಈ ರೂಮಿಗೆ ಎಷ್ಟು ಶೇರ್ ಬರುತ್ತೆ ಹಾಫ್. ಅಂದರೆ ಪೇಸ್ ಸೆಂಟರ್ಡ್ ಪಾರ್ಟಿಕಲ್ ಆರ್ ಶೇರ್ಡ್ ಈಕ್ವಲಿ ಬೈ 2 ಯೂನಿಟ್ ಸೆಲ್. ಯೂನಿಟ್ಸ್ therefore each unit cell gets a share of 1/2. therefore ಫಾರ್ಮುಲಾ ಏನಿಲ್ಲಿ ಇಲ್ಲಿಯೂ ಅದೇ ಫಾರ್ಮುಲಾ. ನಂಬರ್ ಆಫ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು ಏನಾಗ್ತದೆ 1/8 ಇಂಟು ಕಾರ್ನರ್ ಪಾರ್ಟಿಕಲ್ಸ್. ಕಾರ್ನರ್ ಪಾರ್ಟಿಕಲ್ಸ್ ಇದು ಈಕ್ವೇಷನ್ ಬರೀಬೇಕು, ಪ್ಲಸ್ 1/2 ಇಂಟು ಪೇಸ್ ಸೆಂಟರ್ಡ್ ಪಾರ್ಟಿಕಲ್. ಪೇಸ್ ಸೆಂಟರ್ಡ್ ಪಾರ್ಟಿಕಲ್ಸ್. ಸೊ therefore ಏನಾಯಿತು 1/8 ಇಂಟು 8 ಪ್ಲಸ್ 1/2 ಇಂಟು ಎಷ್ಟು ಪೇಸ್ ಸೆಂಟರ್ಡ್ ಇದೆ 6. ಟೋಟಲ್ ಈಸ್ ಈಕ್ವಲ್ ಟು 4. z ಈಸ್ ಈಕ್ವಲ್ ಟು 4. ನೋಡಿ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ನಮ್ಮ ಮುಂದೆ ಎಲ್ಲ ಕ್ಯಾಲ್ಕುಲೇಷನ್ಗೆ ಬೇಕು. ಇನ್ನು ಬೋರ್ಡ್ ಎಕ್ಸಾಮ್ನಲ್ಲಿ ನೋಡಿದ್ರೆ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕ್ವಶನ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. ವೆರಿ ಈಸಿ, ಅದರಲ್ಲಿ ಏನೂ ಇಲ್ಲ ಏನು. ಬಟ್ ನಮ್ಗೆ ಏನು ಗೊತ್ತಿರಬೇಕು, ಎಷ್ಟು ಪೇಸ್ ಸೆಂಟರ್ಡ್ ಪಾರ್ಟಿಕಲ್ ಇದೆ, ಎಷ್ಟು ಬಾಡಿ ಸೆಂಟರ್ಡ್ ಪಾರ್ಟಿಕಲ್ ಇದೆ, ಎಷ್ಟು ಕಾರ್ನರ್ ಪಾರ್ಟಿಕಲ್ ಇದೆ, ಶೇರ್ ಎಷ್ಟು, ಇಷ್ಟು ಗೊತ್ತಿತ್ತಂದರೆ ವಿ ಕ್ಯಾನ್ ರೈಟ್ ದ ವೆರಿ ಈಸಿಲಿ. ಬಟ್ ಆಲ್ ಯು ಹ್ಯಾವ್ ಟು ರಿಮೆಂಬರ್. ಮತ್ತು ನಮಗೆ ಮುಂದೆ ಈ ಪ್ಯಾಕಿಂಗ್ ಪ್ಯಾಕ್ಷನ್ ಕ್ಯಾಲ್ಕುಲೇಷನಿಗೆ ಮತ್ತು ಡೆನ್ಸಿಟಿ ಕ್ಯಾಲ್ಕುಲೇಷನಿಗೆ ಎಲ್ಲದಕ್ಕೂ ಝಡ್ ನಂಬರು ಝಡ್ ಬೇಕು. ಝಡ್ ಅದೇನು ನಂಬರ್ ಆಫ್ ಆಟಮ್ಸ್, ಶೇರ್ ನಂಬರ್ ಆಫ್ ಶೇರ್ಸ್ ಫಾರ್ ಈಚ್ ಯೂನಿಟ್ ಸೆಲ್. ಸೊ ಎಷ್ಟು ಶೇರ್ ಬರ್ತದೆ ಎಲ್ಲ ಐಟಮ್ಗಳನ್ನು ಕೂಡಿಸಿ ಅದರಲ್ಲಿ ಶೇರ್ ಬಂದು ಎಷ್ಟು ಆಟಮ್ಸ್ ಇರ್ತದೆ, ದಟ್ ಇಸ್ ಕಾಲ್ಡ್ ಝಡ್ ಇಫೆಕ್ಟಿವ್ ಅಟಾಮಿಕ್ ನಂಬರ್. ಓಕೆ. So next our study is the close packed structure. Close packed structure. ನಾವು ಸಾಲಿಡ್ಸ್ನಲ್ಲಿ ಏನಿದೆ ಪಾರ್ಟಿಕಲ್ಸ್ ಇರ್ತದೆ. ಪಾರ್ಟಿಕಲ್ಸ್ ಯಾವುದಿರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಆಟಮ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಅಥವಾ ಮೆಟಲ್ ಅಯಾನ್ಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ನೋಡಿದ್ವಿ, ಕಲ್ತಿದ್ದೀವಿ. ನೋಡಿ, ದೀಸ್ ಪಾರ್ಟಿಕಲ್ ಹೌ ದೇ ಆರ್ ಅರೇಂಜ್ ಇನ್ ಎ ಕ್ರಿಸ್ಟಲ್. ಕ್ರಿಸ್ಟಲ್ದಲ್ಲಿ ಅದು ಯಾವ ರೀತಿ ಅರೇಂಜ್ ಆಗಿದೆ ಎಂದು ಸ್ಟಡಿ ಮಾಡಿದೆ. ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಏನನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಹೌ ದ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ಎ ಸಾಲಿಡ್ಸ್. ನೀವು ಈ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರನ್ನು ನಾವು ಕಲಿಬೇಕಾದ್ರೆ ಈಚ್ ಪಾರ್ಟಿಕಲನ್ನು ವಿ ಹ್ಯಾವ್ ಟು ಕನ್ಸಿಡರ್ ಎಸ್ ಎ ಹಾರ್ಡ್ ಸ್ಪಿಯರ್.
ಒಂದು ಸ್ಪಿಯರ್ ಆಗಿ ಕನ್ಸಿಡರ್ ಮಾಡಬೇಕು. ಲಾಡು ಇದ್ದಾಗ ಲಡ್ಡು ನೋಡಿದಿರಲ್ವ, ಅಂಗಡಿಯಲ್ಲಿ ಲಡ್ಡುವನ್ನು ಹೇಗೆ ಇಟ್ಟಿರ್ತಾರೆ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರಲ್ಲಿ ಅದನ್ನು ಏನು ಮಾಡಿರ್ತಾರೆ, ಅರೇಂಜ್ ಮಾಡಿರ್ತಾರೆ ಒಂದೇ ರೀತಿಯಾಗಿ. ಯು ಮೈಟ್ ಹವ್ ಸಿ ಎರಡು ರೀತಿಯ ಅರೇಂಜ್ಮೆಂಟನ್ನು ನೀವು ಯಾವುದೇ ಅಂಗಡಿಗೆ ಹೋದರೆ ಕಾಣಿಸ್ಬೋದು. ಸೊ ಅದನ್ನು ನೆಕ್ಸ್ಟ್ ಹೇಳ್ತೀನಿ ನೋಡಿ. ಇಲ್ಲಿ ಇದನ್ನು ಫಾರ್ our simplification, what you have to consider, each particle is considered as a hard sphere. Okay, next is for our this closed pack structure we are studying in 3 steps. One is a closed packing in 1 dimension, and closed packing in 2 dimension, closed packing in 3 dimension. 3 steps ಅಲ್ಲಿ ನಾವು ಈ closed pack structure ಅನ್ನು ಕಲಿತೀವಿ. ಸೊ ಫಸ್ಟ್ ಕ್ಲೋಸ್ ಪ್ಯಾಕಿಂಗ್ 1 ಡೈಮೆನ್ಷನ್. 1 ಡೈಮೆನ್ಷನಲ್ಲಿ ಕ್ಲೋಸ್ ಪ್ಯಾಕ್ ಹೇಗೆ ಮಾಡ್ಬೋದು, ಒಂದೇ ಡೈಮೆನ್ಷನ್ ಇದೆ ಅಂದರೆ ನೋಡಿ, ಕ್ಲೋಸ್ ಪ್ಯಾಕ್ ಹೀಗೆ ಬರೀಬೋದು, 1 2 3 ಈ ರೀತಿ ಬರೀತಾ ಹೋಗಿ. ದಿಸ್ ಇಸ್ ಓನ್ಲಿ 1 ಟೈಪ್ ಆಫ್ ಅರೇಂಜ್ಮೆಂಟ್ ಈಸ್ ಪಾಸಿಬಲ್ ಇದೆ 1 ಡೈಮೆನ್ಷನ್. 1 ಡೈಮೆನ್ಷನಲ್ಲಿ ಒಂದೇ ಕಡೆ ಹೋಗೋದು, ಈ ಕಡೆ ಬರೀಬೋದು, ಅಥವಾ ಈ ಕಡೆ ಯಾವುದೇ ಒಂದು ಡೈರೆಕ್ಷನ್ ಒಂದು ಮಾತ್ರ ಬರೀಬೋದು. ಸೊ ಹಿಯರ್ ಏನು ಕಾಣಿಸ್ತಾ ಇದೆ ನಮಗೆ, ಇದು ಒಂದು ಪಾರ್ಟಿಕಲ್ ಅಂದರೆ ಈ ಪಾರ್ಟಿಕಲ್ಲು 2 ಪಾರ್ಟಿಕಲ್ ಜೊತೆ ಕನೆಕ್ಟ್ ಆಗಿದೆ. ಸಪೋಸ್ ದಿಸ್ ಇಸ್ 1 ಪಾರ್ಟಿಕಲ್, ದಿಸ್ ಇಸ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ 1 and 2. ಇದಕ್ಕೆ ಏನಿದೆ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಬರ್ತದೆ. ಈ ಹೊಸ ಶಬ್ದ ಕೋಆರ್ಡಿನೇಷನ್ ನಂಬರ್ ಯಾವಾಗ ಹೇಳಿದ್ದೀವಿ. ಸೊ ಕೋಆರ್ಡಿನೇಷನ್ ನಂಬರ್ ಅಂದ್ರೇನು, ದ ನಂಬರ್ ಆಫ್ ಪಾರ್ಟಿಕಲ್ ವಿಚ್ ಆರ್ in a direct touch. The neighboring particle, nearest neighboring particles for each particle is called coordination number. ಅಥವಾ ಇನ್ನೊಂದು ಹೀಗೆ ಹೇಳ್ಬೋದು, the particle which are directly touch with the one particle is called a coordination number. 1 dimension ಅಂತ ಇಷ್ಟೇ ಇರೋದು ಇದರಲ್ಲಿ ಸಿಂಪಲ್. 1 ಡೈಮೆನ್ಷನ್ ಪಾರ್ಟಿಕಲ್ ಯಾವುದೂ ಇರುವುದಿಲ್ಲ. ನಮಗೆ 3 ಡೈಮೆನ್ಷನನ್ನು ನಾವು ಕಲಿಬೇಕು. ಅದಕ್ಕಿಂತ ಮೊದಲೇ ನಮಗೆ ಈಸಿ ಆಗಬೇಕಂತ 1 ಡೈಮೆನ್ಷನಲ್ಲಿ ಯಾವ ರೀತಿ ಅರೇಂಜ್ ಆಗಿದೆ ಅಂತ ನಾವು ಜಸ್ಟ್ ಫಸ್ಟ್ ಅದನ್ನು ಕಲಿತು ಆಮೇಲೆ ಸೆಕೆಂಡ್ 2 ಡೈಮೆನ್ಷನ್. 2 ಡೈಮೆನ್ಷನಲ್ಲಿ ಯಾವ ರೀತಿ ಆಗ್ತದೆ. ಸೊ 2 ಡೈಮೆನ್ಷನ್, ಸೊ 2 ಡೈಮೆನ್ಷನಲ್ಲಿ ನೋಡಿ, ಈ 2 ಡೈಮೆನ್ಷನ್ ಅಂದ್ರೇನು, ಇದು ಬೋರ್ಡ್ ಇದೆ ಅದು 2 ಡೈಮೆನ್ಷನ್ ಇದೆ. ಸೊ ಇಲ್ಲಿ ಏನಾಗ್ತದೆ, ಈ 1 ಡೈಮೆನ್ಷನಲ್ಲಿ ನಮ್ಗೆ ಗೊತ್ತಿದೆ ಪಾರ್ಟಿಕಲ್ ಈ ರೀತಿ ಅರೇಂಜ್ ಆಗಿದೆ. ಈ 2 ಡೈಮೆನ್ಷನ್ನಲ್ಲಿ ನಾವು 2 ರೀತಿಯ ಅರೇಂಜ್ಮೆಂಟನ್ನು ಮಾಡಬೇಕು. ಈ ಪಾರ್ಟಿಕಲನ್ನು ಎರಡನೇ ಲೇಯರ್ನ ಎಲ್ಲಿಡಬೇಕು, ಎಕ್ಸಾಕ್ಟ್ಲಿ ಅಬೋವ್ ದ ಫಸ್ಟ್ ಲೇಯರ್. ಈ ಎಕ್ಸಾಕ್ಟ್ಲಿ ಅಬೋವ್ ದ ಫಸ್ಟ್ ಲೇಯರ್ ಇರಬೇಕು. ಸೊ ನೋಡಿ, ಸಪೋಸ್ ಈ ಪಾರ್ಟಿಕಲನ್ನು ನೋಡಿ, ಇದು ಎಷ್ಟು ಪಾರ್ಟಿಕಲ್ ಜೊತೆ ಟಚ್ ಹೋಗಿದೆ, 1 2 3 4 ಪಾರ್ಟಿಕಲ್ ಜೊತೆ ಮಾತ್ರ ಟಚ್ ಆಗಿದೆ. ನೋಡಿ, ಇದು ಈ 4 ಪಾರ್ಟಿಕಲ್ನ ಸೆಂಟರ್ನ ಜಾಯಿನ್ ಮಾಡಿದ್ರೆ ಏನು ಸಿಗ್ತದೆ ನಮಗೆ, ಒಂದು ಸ್ಕ್ವೇರ್ ಬರ್ತದೆ. therefore it is called a square close packing ಅಂತ. a square close packing. ಸೊ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಹೇಗೆ ಬರುತ್ತೆ, ಈ ಫಸ್ಟ್ ಇದಕ್ಕೆ ಎ ಟೈಪ್ ಅರೇಂಜ್ಮೆಂಟು ಅಂತ ಹೇಳ್ತಾರೆ. ಎ ಟೈಪ್ ಅರೇಂಜ್ಮೆಂಟ್ ಅಂದರೆ 1ನೇ ಲೇಯರ್ನ ಮೇಲೆ 2ನೇ ಲೇಯರ್ ಇದೆ, ಅದು ಎಕ್ಸಾಕ್ಟ್ಲಿ ಸೇಮ್ ಇದೆ. 3ನೇ ಲೇಯರು ಸೇಮ್ ಇದೆ, 4ನೇ ಲೇಯರು ಸೇಮ್ ಇದೆ. ಇದಕ್ಕೆ ವಾಟ್ ಯು ಆರ್ ಕಾಲಿಂಗ್ ಎಸ್ ಎ ಟೈಪ್ ಆಫ್ ಅರೇಂಜ್ಮೆಂಟ್ ಅಥವಾ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳ್ತೇವೆ. ಇದರಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟು, 4 ಇದೆ. 1 ಪಾರ್ಟಿಕಲ್ 4 ಪಾರ್ಟಿಕಲ್ ಜೊತೆ ಡೈರೆಕ್ಟಾಗಿ ಟಚ್ ಆಗಿದೆ. ಕೋಆರ್ಡಿನೇಷನ್ ನಂಬರ್ ಹಿಯರ್ ಈಕ್ವಲ್ ಟು 4. ಈ ಕೋಆರ್ಡಿನೇಷನ್ ನಂಬರು ಬೇಕು ನಮಗೆ. ಇದು 2 ಡೈಮೆನ್ಷನ್. ಈ 2 ಡೈಮೆನ್ಷನಲ್ಲಿ ಮತ್ತೊಂದು ರೀತಿ ಅರೇಂಜ್ಮೆಂಟ್ ಮಾಡೋದು. ನೋಡಿ, ಇದು 1ನೇ ಲೇಯರ್ ನಮ್ಗೆ ಗೊತ್ತಿದೆ. 1ನೇ ಲೇಯರ್ ಹೀಗಿದೆ, 1ನೇ ಲೇಯರ್ ಈ ರೀತಿದೆ. ಸೊ ಈ 2ನೇ ಲೇಯರನ್ನು ಹೇಗಿಡ್ತೀರಿ ನೋಡಿ, ಈ ರೀತಿ 2ನೇ ಲೇಯರನ್ನು ಹೇಗಿಡ್ತೀರಿ, ಇನ್ನು ಸ್ಟ್ಯಾಗರ್ಡ್ ಮ್ಯಾನ್ ಈ ಡಿಪ್ರೆಷನ್ದಲ್ಲಿ ಇರ್ತೀರಿ. ಯು ಆರ್ ದ ಪ್ಲೇಸಿಂಗ್ ದ ಸೆಕೆಂಡ್ ಲೇಯರ್
on the depression of the first layer. ಫಸ್ಟ್ ಲೇಯರ್ನ ಡಿಪ್ರೆಷನ್ದಲ್ಲಿ ಇಡ್ತಾ ಬರ್ತದೆ. ಸ್ಟ್ಯಾಗರ್ಡ್ ಮ್ಯಾನರ್ ಅಂತ. ದ ಸೆಕೆಂಡ್ ಲೇಯರ್ ಯು ಆರ್ ಪ್ಲೇಸಿಂಗ್ ದ ಡಿಪ್ರೆಷನ್. ಇಲ್ಲಿ ಡಿಪ್ರೆಷನ್ ಕಾಣಿಸ್ತದಿಲ್ವಾ, ಆ ಡಿಪ್ರೆಷನ್ನಲ್ಲಿ ಸೆಕೆಂಡ್ ಲೇಯರ್ ಇತ್ತು ನೋಡಿ. ಇದು ಒಂದೇ ಲೇಯರ್ ಅಥವಾ ಇದು ಫಸ್ಟ್ ಲೇಯರ್ ಅಂತ ಹೇಳ್ತೀರಿ. ಇದು ಸೆಕೆಂಡ್ ಲೇಯರಲ್ಲಿ ಇಟ್ವಿ, ಈ ಡಿಪ್ರೆಷನ್ನಲ್ಲಿ ಇಟ್ಕೊಳ್ತೀವಿ ನೋಡಿ. ಇಲ್ಲಿ ಜಸ್ಟ್ ಯು ಲುಕ್ ದ ರೆಡ್ ಬಾಲ್. ಈ ರೆಡ್ ಬಾಲನ್ನು ನೋಡಿ. ಈ ರೆಡ್ ಬಾಲ್ ಎಷ್ಟು ಬಾಲ್ ಜೊತೆ ಡೈರೆಕ್ಟಾಗಿ ಟಚ್ ಆಗಿದೆ? 1 2 3 4 5 6 ಬಾಲ್ ಜೊತೆ. ಸಪೋಸ್ ನಾನು ಇಲ್ಲಿ ಇದೊಂದು ಬಾಲ್, ಇದೊಂದು ತಗೊಂಡ್ರೆ ಹೌ ಮೆನಿ ಪಾರ್ಟಿಕಲ್? 1 2 3 4 5 6 6 ಪಾರ್ಟಿಕಲ್ ಜೊತೆ ಇದು ಟಚ್ ಆಗಿದೆ. ಈ 6 ಪಾರ್ಟಿಕಲ್ ಸೆಂಟರ್ ಅನ್ನು ಜಾಯಿನ್ ಮಾಡಿದ್ರೆ ನಮ್ಗೆ ಈ ರೀತಿ ಸ್ಟ್ರಕ್ಚರ್ ಬರ್ತದೆ. ಇದೇನಿದು? ನಾವು ಇದಕ್ಕೆ ಏನಂತೆ ನಾವು ಹೆಕ್ಸಾಗೋನಲ್ ಅಂತೇಳಿ. ಇದಕ್ಕೇನಂತೇವೆ? ಇದಕ್ಕೆ ಸ್ಕ್ವೇರ್ ಇತ್ತು, 4 ಇರುತ್ತೆ, ಸ್ಕ್ವೇರ್ ಬರ್ತದೆ. ಇಲ್ಲಿ 6 ಇರ್ತದೆ, ಹೆಕ್ಸಾಗೋನಲ್ ಬರ್ತದೆ. ಇಟ್ಸ್ ಕಾಲ್ಡ್ 2 ಡೈಮೆನ್ಷನಲ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ. 2 ಡೈಮೆನ್ಷನ್, ನಾಟ್ 3 ಡೈಮೆನ್ಷನ್. 2 ಡೈಮೆನ್ಷನಲ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್, 2 ಡೈಮೆನ್ಷನಲ್ ಹೆಕ್ಸಾಗೋನಲ್ ಪ್ಯಾಕಿಂಗ್. ಇದು 2 ಡೈಮೆನ್ಷನಲ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. So each particle is touches with a 6. Therefore coordination number ನೋಡಿದ್ರೆ 2 ಡೈಮೆನ್ಷನ್ನಲ್ಲಿ coordination number ನೋಡಿದ್ರೆ 6 ಇರ್ತದೆ. ಸೊ ಇದು ಎಲ್ಲ ನಮಗೇನು ಜಸ್ಟ್ ಫಾರ್ ಅವರ್ ಸ್ಟಡಿ ಫಾರ್ 3 ಡೈಮೆನ್ಷನ್. ಯಾವುದೇ ಪಾರ್ಟಿಕಲ್ 1 ಡೈಮೆನ್ಷನಲ್ಲೂ ಇರುವುದಿಲ್ಲ, 2 ಡೈಮೆನ್ಷನಲ್ಲೂ ಇರುವುದಿಲ್ಲ. ಆಲ್ ದ ಪಾರ್ಟಿಕಲ್ ಆರ್ ಇನ್ ದ 3 ಡೈಮೆನ್ಷನ್ ನೋಡಿ. ನಮಗೆ 3 ಡೈಮೆನ್ಷನ್ ಅರ್ಥ ಆಗಬೇಕಂದ್ರೆ ಈ 1 ಡೈಮೆನ್ಷನ್ ಮತ್ತು 2 ಡೈಮೆನ್ಷನ್ ಕಲಿತೇವೆ, ಅದಾದಮೇಲೆ 3 ಡೈಮೆನ್ಷನ್ ಹೋಗ್ತೇವೆ. ನಾವು ಈ ಶೆಲ್ ಹೌದತ್ತು ವಾಟ್ ಇಸ್ ದ 3 ಡೈಮೆನ್ಷನಲ್ ಸ್ಟ್ರಕ್ಚರ್. ಈ 3 ಡೈಮೆನ್ಷನಲ್ ಸ್ಟ್ರಕ್ಚರನ್ನು ನಾವು ಯಾವುದರಿಂದ ಮಾಡ್ಬೋದು? ಇದರಿಂದ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗಿನಿಂದ ಮಾಡ್ಬೋದು ಆ್ಯಂಡ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗಿನಿಂದ ಮಾಡ್ಬೋದು. ಫಸ್ಟ್ ಈ ಲುಕ್ ದ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್. ಈ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ನಲ್ಲಿ ಏನು ನೋಡ್ತೀರಿ? 2 ಡೈಮೆನ್ಷನ್ ಆಯಿತು ನೋಡಿ. ಇಲ್ಲಿ ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 2 ಡೈಮೆನ್ಷನಲ್ ನೀವು ಸ್ಟ್ರಕ್ಚರ್ ನೋಡಿದ್ರೆ ಇನ್ನೊಂದು ಕಾಣಿಸ್ತದೆ. ಏನು? ಇಲ್ಲಿ ಎಂಟಿ ಏರಿಯಾ, ವೇಕೆಂಟ್ ಏರಿಯಾ ಕಾಣಿಸ್ತದೆ. ಈ ವೇಕೆಂಟ್ ಏರಿಯಾದ ಶೇಪ್ ಏನು? ಈ ರೀತಿ ಇರ್ತದೆ. ಅಥವಾ ಒಂದು ಪಾಯಿಂಟಿಂಗ್ ಅಪ್ವರ್ಡ್ ಅಥವಾ ಟ್ರಯಾಂಗಲ್ ಪಾಯಿಂಟಿಂಗ್ ಡೌನ್ವರ್ಡ್ ಈ ರೀತಿ ಇದೆ. ಇಲ್ಲಿ ಪಾಯಿಂಟಿಂಗ್ ಅಪ್ವರ್ಡ್, ಇಲ್ಲಿ ಪಾಯಿಂಟಿಂಗ್ ಡೌನ್ವರ್ಡ್ ಕಾಣಿಸ್ತದೆ ನಿಮಗೆ. ಸೊ ದಿಸ್ ವೇಕೆಂಟ್ ಏರಿಯಾನ ನಾವು ವೈಡ್ಸ್ ಅಂತ ಹೇಳ್ತೀವಿ. ಅದನ್ನು ಮುಂದೆ ಕಲಿಯೋರಿದ್ರಿ ತರ್ಪರ್ ಈ ಲುಕ್ ಇದೆ, ಇದು ಕರೆಕ್ಟಾಗಿ ನೋಡಿ. ನಾವು 3 ಡೈಮೆನ್ಷನಲ್ ಸ್ಟ್ರಕ್ಚರ್ನ ನೋಡಿ ಯಾವ ರೀತಿ ಆಗ್ತದೆ. ಮೂರನೇದು 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್. ಸೊ ಇದೇನು ಮಾಡ್ತೀರಿ 3 ಡೈಮೆನ್ಷನ್? ಈ 3 ಡೈಮೆನ್ಷನ್ ನಾವು ಹೇಳ್ಬೋದು ಹೆಕ್ಸಾಗೋನಲ್ ಇಂದ ಮಾಡ್ಬೋದು, ಸ್ಕ್ವೇರ್. ಫಸ್ಟ್ ಇಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್. ಈ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಏನು ಮಾಡ್ತೀವಿ? ವಿ ಆರ್ ಪ್ಲೇಸಿಂಗ್ ದ ಲೇಯರ್ ಆನ್ 3 ಡೈಮೆನ್ಷನ್. ಈ ಮೇಲ್ಗಡೆ ಹಾಕ್ತಾ ಬರೋದು. ವಿ ಹ್ಯಾವ್ ಟು ಎಕ್ಸಾಕ್ಟ್ಲಿ ಅಬೌವ್ ದ ಫಸ್ಟ್ ಲೇಯರ್. ಫಸ್ಟ್ ಲೇಯರ್ನ ಎಕ್ಸಾಕ್ಟಾಗಿ ಹಾಕ್ತಾ ಬರೋದು. ನೀವು ಅಂಗಡಿಯಲ್ಲಿ ಕೆಲವರು ಅಂಗಡಿಯಲ್ಲಿ ಲಾಡನ್ನು ಹಾಕಿಟ್ಟು ನೋಡೋದು, ಒಂದು ಲಾಡು ಮೇಲೆ ಇನ್ನೊಂದು ಲಾಡು ಮಾಡಿ ಅದು ನೆಕ್ಸ್ಟು ಅದೇ ರೀತಿ ಅರೇಂಜ್ಮೆಂಟ್. ಇದಕ್ಕೆ ಯಾವ ರೀತಿ ಅರೇಂಜ್ಮೆಂಟ್ ಅಂದರೆ ಎ ಟೈಪ್ ಆಫ್ ಅರೇಂಜ್ಮೆಂಟ್. ಟೈಪ್ ಆಫ್ ಅರೇಂಜ್ಮೆಂಟ್. ಸೊ ಇದರಲ್ಲಿ ಯಾವುದು ಬರುತ್ತೆ? ನಿನ್ನೆ ನಾವು ಸಿಂಪಲ್ ಕ್ಯೂಬ್ನಲ್ಲಿ ನಾನು ನಿಮ್ಗೆ ತೋರಿಸಿದೆ. 4 ಬಾಲು ಈ ರೀತಿ ಇರ್ತದೆ ಮೇಲೆ, 4 ಬಾಲು. ಹಾಗೆ ಎಕ್ಸಾಕ್ಟ್ಲಿ 4 ಬಾಲ್ಸ್ ಆರ್ ಅಟ್ ದಿ ಟಾಪ್ ಆರ್ 4 ಬಾಲ್ಸ್ ಅಟ್ ದ ಬಾಟಮ್. ಆ ರೀತಿ ಯೂನಿಟ್ಸ್ ಎಲ್ಲಿ ಬರುತ್ತೆ? ಅದಕ್ಕೆ ನಾವೇನಿರ್ತೇವೆ? ಅದಕ್ಕೇನಿರ್ತೇವೆ ನಾವು ಸಿಂಪಲ್ ಕ್ಯೂಬಿಕ್ ಅಂತ. ಸಿಂಪಲ್ ಕ್ಯೂಬಿಕ್ ಯೂನಿಟ್ಸ್ ಅಂತ. ಸೊ ಈ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ನಿಂದ ನಮಗೆ ಏನು ಬರುತ್ತೆ? ಸಿಂಪಲ್ ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಬರುತ್ತೆ. ಈ ಸಿಂಪಲ್ ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಸೊ ನೋಡಿ ಎಷ್ಟು ಪಾರ್ಟಿಕಲ್ ಟಚ್ ಆಗಿದೆ ಈ ಪಾರ್ಟಿಕಲ್ ಜೊತೆ. ಈ ಪ್ಲೇನ್ನಲ್ಲಿ 4 ಇದೆ. ಯಾವ ಪ್ಲೇನ್ನಲ್ಲಿ? ಈ ಒಂದು ಪ್ಲೇನ್ನಲ್ಲಿ 4, 1 2 3 4 ಈ ರೀತಿ ಟಚ್ ಆಗಿದೆ. ಇಲ್ಲಿ ಕೋಡ್ ಮತ್ತೆಷ್ಟು ಮ್ಯಾನಲ್ ಲೇಯರ್ ಇಂದ ಮತ್ತೊಂದು ಪಾರ್ಟಿಕಲ್ ಬರುತ್ತೆ ಆ್ಯಂಡ್ ಬಾಟಮ್ ಲೇಯರ್ ಇಂದ ಇನ್ನೊಂದು ಪಾರ್ಟಿಕಲ್ ಬರುತ್ತೆ. ಸೊ ಟೋಟಲಿ ಈಚ್ ಪಾರ್ಟಿಕಲ್ ಆರ್ ಟಚಸ್ ವಿತ್ 6 ಪಾರ್ಟಿಕಲ್. Each particle is touching with a 6 particle in square close packing, in 3 dimensional square close packing. So it's called the coordination number is 6. Coordination number 6. ಯಾವ ರೀತಿ ಕ್ಯೂಬಿಕ್ ಸಿಸ್ಟಮ್ ಬರುತ್ತೆ? ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್ ಬರುತ್ತೆ. ಇಷ್ಟೇ. I think it is clear for you.
ನೆಕ್ಸ್ಟ್ ಈಸ್ ಈಗೇನು ಕಲಿತು ನಾವು 1 ಡೈಮೆನ್ಷನಲ್ಲಿ ಒಂದೇ ರೀತಿ ಅರೇಂಜ್ಮೆಂಟ್ ಕಲಿತು, ಒಂದೇ ರೀತಿ ಇದೆ. 2 ಡೈಮೆನ್ಷನಲ್ಲಿ ಎರಡಿದೆ, ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗು ಮತ್ತು ಹೆಕ್ಸಗನಲ್ ಕ್ಲೋಸ್ ಪ್ಯಾಕಿಂಗು. 3 ಡೈಮೆನ್ಷನಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗಿನಿಂದ ಒಂದು ಟೈಪ್ ಬರ್ತದೆ, ಅದಕ್ಕೆ ಸಿಂಪಲ್ ಕ್ಯೂಬ್ ಅಂತ ಕರೀತಾರೆ. ಅಷ್ಟು ಸಾಕು ಅದರ ಬಗ್ಗೆ. ಇಲ್ಲಿ ನಾವು 3 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್ ಫ್ರಾಮ್ ಹೆಕ್ಸಗನಲ್ ಕ್ಲೋಸ್ ಪ್ಯಾಕಿಂಗ್, ಇಲ್ಲಿ ಸ್ವಲ್ಪ ಜಾಸ್ತಿ ನಾವು ನೋಡಬೇಕು. ಯಾವುದು 3 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್ ಫ್ರಾಮ್ ಹೆಕ್ಸಗನಲ್ ಕ್ಲೋಸ್ ಪ್ಯಾಕಿಂಗ್. ಹೆಕ್ಸಗನಲ್ ಕ್ಲೋಸ್ ಪ್ಯಾಕಿಂಗ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು, ಈ ರೀತಿ ಇರ್ತದೆ. ಇಲ್ಲಿ 1ನೇ ಲೇಯರ್ ಮೇಲೆ 2ನೇ ಲೇಯರ್ ಆಗಿದೆ ಸ್ಟ್ಯಾಗರ್ಡ್ ಪೊಸಿಷನ್. ನಾವು ಲಾಡು ಹಾಕೋದನ್ನು ನೋಡಿದ್ದೀರಿ ಅಂಗಡಿಯಲ್ಲಿ. ಇದು ಈ ರೀತಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಯೂಸಲ್ಲಿ ಜಾಸ್ತಿ. ಸೊ ಕೆಲವೊಂದರಲ್ಲಿ ಮಾತ್ರ ಜಾಸ್ತಿ ಲಾಡು ಕಳಿಸ್ಬೇಕಂತ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂದರೆ ಇರ್ತದೆ. ಓಕೆ, ದಿಸ್ ಇಸ್ ಎ ಹೆಕ್ಸಗನಲ್ ಕ್ಲೋಸ್ ಪ್ಯಾಕಿಂಗ್. ನಾವು ಈಗೇನು ಬೇಕು, ಒಂದು ಲೇಯರ್ ಆಯಿತು. ಇದು 2 ಡೈಮೆನ್ಷನ್ ಆಯಿತು. 1 ಡೈಮೆನ್ಷನು 2 ಡೈಮೆನ್ಷನ್. ಈಗ 3 ಡೈಮೆನ್ಷನಲ್ಲಿ ನಾವು ಇಡಬೇಕು. ಈ 3 ಡೈಮೆನ್ಷನಲ್ಲಿ ಇಡಬೇಕಾದ್ರೆ ಹೇಗೆ ಇಡ್ತೀರಿ, ಇದನ್ನು ಸ್ಟ್ಯಾಗರ್ಡ್ ಪೊಸಿಷನಲ್ಲಿ ಇಡ್ತೀವಿ. ಇಲ್ಲಿ ಡಿಪ್ರೆಷನ್, ಫಸ್ಟ್ ಲೇಯರ್ನ ಡಿಪ್ರೆಷನ್ ಎಲ್ಲಿದೆಯೋ, ವೈಟ್ಸ್ ಏನಿದೆಯೋ, ವೈಟ್ಸ್ ಹೇಳಿದ್ದೀನಿ ಬೇಕು, ಟ್ರೈಗೋನಲ್ ವೈಟ್, ಅದರ ಮೇಲೆ 2ನೇ ಲೇಯರನ್ನು ಇಡ್ತೀವಿ. ಸೊ ಇಲ್ಲಿ 1ನೇ ಲೇಯರ್ ಬೇರೆ, ಲುಕ್ ದಿಸ್, ಈ 1ನೇ ಲೇಯರ್ ಬೇರೆ, ಈ 2ನೇ ಲೇಯರ್ ಬೇರೆ. ಯಾಕಂದರೆ ಇದು ನಾಟ್ ಅಲೈನ್ ಟು ದ ಸೆಕೆಂಡ್ ಲೇಯರ್ ಇಸ್ ನಾಟ್ ಅಲೈನ್ ಟು ದ ಫಸ್ಟ್ ಲೇಯರ್. ಫಸ್ಟ್ ಲೇಯರಿಗೆ ಸೆಕೆಂಡ್ ಲೇಯರ್ ಅಲೈನ್ ಇಲ್ಲ. ಸರ್ ದೇರ್ಫೋರ್ ಇಟ್ಸ್ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್. ಇದರಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಅನ್ನು ನೋಡೋದು ನಾವು. ನೀವು ನೋಡಿ, ಇದರಲ್ಲಿ ಏನಿದೆ, ಟ್ರೈಗೋನಲ್ ವೈಟ್ಸ್ ಕಾಣಿಸ್ತದೆ. 2 ಡೈಮೆನ್ಷನಲ್ ಏನು ಕಾಣಿಸ್ತದೆ, ಟ್ರೈಗೋನಲ್ ವೈಟ್ಸ್ ಬರ್ತದೆ. ಈ ಟ್ರೈಗೋನಲ್ ವೈಟ್ಸ್ ಮೇಲೆ ನೀವು ಬಾಲನ್ನು ಇಡ್ತೀರಿ, ಈ ಸ್ಪಿಯರನ್ನು ಇಡ್ತೀರಿ. ಇಲ್ಲಿ ಎಲ್ಲ ಟ್ರೈಗೋನಲ್ ವೈಟ್ಸನ್ನು ಕವರ್ ಮಾಡೋದಿಲ್ಲ. ನೋಡಿ, ಈ ಟ್ರೈಗೋನಲ್ ವೈಟ್ಸ್ ನೋಡಿ, ಇಲ್ಲೇ ಒಂದು ಟ್ರೈಗೋನಲ್ ವೈಟ್ಸ್ ಕಾಣಿಸ್ತದೆ. ಆ ವೈಟ್ಸನ್ನು ಯಾರು ಕವರ್ ಮಾಡೋದಿಲ್ಲ, ಈ ಸೆಕೆಂಡ್ ಲೇಯರ್ನ ಸ್ಪಿಯರು ಕವರ್ ಮಾಡೋದಿಲ್ಲ. ಕೆಲವೊಂದು ಟ್ರೈಗೋನಲ್ ವೈಟ್ಸನ್ನು ಕವರ್ ಮಾಡ್ತೀವಿ. ನೋಡಿ, ಈ ಟ್ರೈಗೋನಲ್ ವೈಟ್ಸ್ ನೋಡಿ, ಈ ಟ್ರೈಗೋನಲ್ ವೈಟ್ಸ್ ನೋಡ್ರಿ. ಸಪೋಸ್ ಯು ಲುಕ್ ದ ಸೆಕೆಂಡ್ ಲೇಯರ್ನು, ಇಟ್ಸ್ ನಾಟ್ ಕವರ್ಸ್ ದ ಆಲ್ ದ ಟ್ರೈಗೋನಲ್ ವೈಟ್ಸ್. ನೋಡಿ, ಈ ಟ್ರೈಗೋನಲ್ ವೈಟ್ಸ್ ನೋಡಿ, ಇದೊಂದು ಟ್ರೈಗೋನಲ್ ವೈಟ್ಸ್ ಇದೆ, ಇಲ್ಲಿ ಕಾಣಿಸ್ತಾ ಇರಬೇಕು. ಈ ಟ್ರೈಗೋನಲ್ ವೈಟ್ಸ್ನ ಎಕ್ಸಾಕ್ಟ್ಲಿ ಅಬೌವ್ ಒಂದು ಬಾಲ್ ಬಂದಿದೆ. ಈ ಟ್ರೈಗೋನಲ್ ವೈಟ್ಸ್ ನೋಡಿ, ಈ ಟ್ರೈಗೋನಲ್ ವೈಟ್ಸ್ನು ಮತ್ತು ಈ ಟ್ರೈಗೋನಲ್ ವೈಟ್ಸು ಬೋತ್ ಆರ್ ಇನ್ ಎ ಸೇಮ್ ಲೈನ್ ನೋಡಿ, ಕಾಣಿಸ್ತಾ ನೋಡಿ. ಸೊ ದಿಸ್ ಇಸ್ ಇಲ್ಲಿ ಇದನ್ನು ಸ್ವಲ್ಪ ನೀವು ಕರೆಕ್ಟಾಗಿ ನೋಡಿ. ಒಂದ್ಸಿಗ ಸ್ವಲ್ಪ ಕಷ್ಟ ಆದರೂ ಅರ್ಥ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇಲ್ಲಿ ಟ್ರೈಗೋನಲ್ ವೈಟ್ಸ್ ಆಫ್ ದಿ ಫಸ್ಟ್ ಲೇಯರು, ಟ್ರೈಗೋನಲ್ ವೈಟ್ಸ್ ಆಫ್ ದ ಸೆಕೆಂಡ್ ಲೇಯರು ಒಂದೇ ಲೈನ್ದಲ್ಲಿದೆ. ಇಲ್ಲಿ ಕೆಲವೊಂದರಲ್ಲಿ ಆಗಿದೆ ಟ್ರೈಗೋನಲ್ ವೈಟ್ಸ್ ಆಫ್ ದ ಫಸ್ಟ್ ಲೇಯರ್ ಮೇಲೆ ಎಕ್ಸಾಕ್ಟ್ಲಿ ದ ಸ್ಪಿಯರ್ ಬಂದಿದೆ ಫಸ್ಟ್ ಲೇಯರ್. ನೋಡಿ, ಈ ರೀತಿ ಸಪೋಸ್ ನಮಗೆ ಇದು ಟ್ರೈಗೋನಲ್ 1ನೇ ಲೇಯರ್ನ ಟ್ರೈಗೋನಲ್ ವೈಟ್ಸ್ ಕಾಣಿಸ್ತೇನೆ ನಿಮಗೆ. ಈ ಟ್ರೈಗೋನಲ್ ವೈಟ್ಸ್ನ ಎಕ್ಸಾಕ್ಟ್ಲಿ ಒಂದು ಬಾಲ್ ಬಂತಂದರೆ ಇದು ಒಂದು ರೀತಿ ವೈಟ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಇದಕ್ಕೆ ನಾವು ಟೆಟ್ರಾಹೈಡ್ರಲ್ ವೈಟ್ಸ್ ಅಂತೀವಿ. ಈ ಟೆಟ್ರಾಹೈಡ್ರಲ್ ವೈಟ್ಸ್ ಎಷ್ಟು ಪಾರ್ಟಿಕಲ್ ಇರುತ್ತೆ, ಟೆಟ್ರಾಹೈಡ್ರಲ್ ವೈಟ್ಸ್ನಲ್ಲಿ 4 ಪಾರ್ಟಿಕಲ್ ಇರುತ್ತೆ. ಈ ರೀತಿ ಅರೇಂಜ್ಮೆಂಟ್ ಆಗಿದೆ. ಯಾವುದು, ಇದು ಫಸ್ಟ್ ಲೇಯರು. ಈ ಫಸ್ಟ್ ಲೇಯರ್ನಲ್ಲಿ ಏನಿರುತ್ತೆ, ಟ್ರಯಾಂಗಲ್ ವೈಟ್ಸ್ ಇರುತ್ತೆ, ಒಂದು ಟ್ರಯಾಂಗಲ್ ಶೇಪ್ನ ವೈಟ್ಸ್ ಇರುತ್ತೆ. ಈ ಸೆಕೆಂಡ್ ಲೇಯರ್ ಪ್ಲೇಸ್ ಮಾಡಿದಾಗ ಇದ್ರ ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಬಾಲ್ ಬಂತಂದರೆ, ಸೆಕೆಂಡ್ ಲೇಯರಲ್ಲಿ ಬಂತಂದರೆ ಅವಾಗ ನಮಗೆ ಟೆಟ್ರಾಹೈಡ್ರಲ್ ವೈಟ್ಸ್ ಬರುತ್ತೆ. ಟೆಟ್ರಾಹೈಡ್ರಲ್ ಹೇಗಿದೆ, ಸೊ 1ನೇ ಲೇಯರ್ನಲ್ಲಿ 3 ಪಾರ್ಟಿಕಲ್ ಹೀಗೆ, ಮತ್ತೊಂದು ಇಲ್ಲೊಂದು ಪಾರ್ಟಿಕಲ್ ಮೇಲಿಂದೊಂದು ಪಾರ್ಟಿಕಲ್ ಬರುತ್ತೆ, ಅದು ಹೀಗೆ. ಸೊ ಲುಕ್ಸ್ ಇಟ್ಸ್ ಎ ಟೆಟ್ರಾಹೈಡ್ರಲ್. ಸೊ ಇದೆಲ್ಲ ಫಸ್ಟ್ ಲೇಯರ್ ನೋಡಿ, ಈ ಎರಡದ್ದು ಸೆಂಟರು, ಇವೆರಡು ಸೆಂಟರ್ನ ಜಾಯಿನ್ ಮಾಡಿದೆ. ಇದೊಂದು 3ನೇ ಸೆಂಟರ್ ಈ ರೀತಿ ಇದೆ. ಇದು 4ನೇ ಪಾರ್ಟಿಕಲ್, ಇದ್ರ ಸೆಂಟರ್, ಇದು ಒಂದು ಮ್ಯಾಲಿದೆ, ಇದ್ರ ಸೆಂಟರ್ ಜಾಯಿನ್ ಮಾಡಿದೆ. ಇದು ಇಲ್ಲಿಂದ ಬರುತ್ತೆ. ಅವಾಗ ಏನು ಕ್ರಿಯೇಷನ್ ಆಗ್ತದೆ, ನಮಗೆ ವಿಲ್ ಗೆಟ್ ಎ tetrahedron is creates a tetrahedron, hence is called a tetrahedral whites. Tetrahedral whites ಯಾವ ರೀತಿ ಕ್ರಿಯೇಷನ್ ಆಗ್ತದೆ, ಒಂದು ಲೇಯರು ಫಸ್ಟ್ ಲೇಯರ್ನ ಟ್ರಯಾಂಗಲ್ ವೈಟ್ಸ್ ಮೇಲೆ ಸೆಕೆಂಡ್ ಲೇಯರ್ನ ಎಕ್ಸಾಕ್ಟಾಗಿ ಒಂದು
ಸ್ಪಿಯರ್ ಬರ್ತಂದರೆ ಟೆಟ್ರಾಹೈಡ್ರಲ್ ವೈಟ್ಸು ಕ್ರಿಯೇಟ್ ಆಗ್ತದೆ. ಸೊ ಇನ್ನೊಂದಿದೆ, ಯಾವ ರೀತಿ ಇದೆ, ಇದು ಫಸ್ಟ್ ಲೇಯರ್ ಸಿಂಪಲ್ ಆಗಿ. ಈ ಸೆಕೆಂಡ್ ಲೇಯರ್ ಈ ರೀತಿ ಬಂತು. ಯಾವ ರೀತಿ ಬಂತು ನೋಡಿ, ಈ ರೀತಿ ಕಾಣಿಸ್ತದೆಯಾ? ಸಿ ಫಸ್ಟ್ ಲೇಯರ್ ವೈಡು ಸೆಕೆಂಡ್ ಲೇಯರ್ ವೈಡು ಒಂದೇ ಡೈರೆಕ್ಷನಲ್ಲಿ ಇದೆ, ಒಂದೇ ಲೈನ್ದಲ್ಲಿದೆ. ಫಸ್ಟ್ ಲೇಯರ್ ವೈಡು ನಮ್ಗೆ ಈ ರೀತಿ ಕಾಣ್ತದೆ, ಹೀಗೆ ಬರ್ತದೆ. ಫಸ್ಟ್ ಲೇಯರ್ ವೈಡನ್ನು ನಾವು ಹೀಗೆ ಮಾಡ್ತೀವಿ, ಇದು ಈ ರೀತಿ ಅಂತಂದರೆ ಸೆಕೆಂಡ್ ಲೇಯರ್ ವೈಡು ಈ ರೀತಿ. ಇವನ್ನೆಲ್ಲ ಲೈನನ್ನು ಜಾಯಿನ್ ಮಾಡಿದ್ರೆ ಇಟ್ ಲುಕ್ಸ್ ಲೈಕ್ ಎ ಆಕ್ಟಾಹೆಡ್ರಲ್. ಸೊ ಇಟ್ಸ್ ಕಾಲ್ಡ್ ಆಕ್ಟಾಹೆಡ್ರಲ್ ವೈಡ್ಸ್ ಅಂತ. ಆಕ್ಟಾಹೆಡ್ರಲ್ ವೈಡ್ಸ್ ಹೇಗೆ ಬರುತ್ತೆ, ಇದು ಫಸ್ಟ್ ಲೇಯರ್ನ ವೈಡು ಸೆಕೆಂಡ್ ಲೇಯರ್ನ ವೈಡು ಒಂದೇ ಲೈನ್ದಲ್ಲಿ ಬರುತ್ತೆ. ನೋಡಿ ಹೇಗೆ ಬರುತ್ತೆ ನೋಡಿ, ಇವೆರಡು ಮಧ್ಯದಲ್ಲಿ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಕ್ಟಾಹೆಡ್ರಲ್ ವೈಡ್ಸ್. ಸೊ ದಿಸ್ ಇಸ್ ದಿ ಆಕ್ಟಾಹೆಡ್ರಲ್ ಆ್ಯಂಡ್ ಟೆಟ್ರಾಹೆಡ್ರಲ್ ವೈಡ್ಸ್. ಸಿ ವೈಡ್ಸ್ ಎಷ್ಟಿರ್ತದೆ ಒಂದು ಇದರಲ್ಲಿ ಅಂದರೆ, ಸಪೋಸ್ ನಮಗೆ ಎನ್ ನಂಬರ್ ಆಫ್ ಪಾರ್ಟಿಕಲ್, ಈ ಪಾರ್ಟಿಕಲ್ ಎಷ್ಟಿದೆ ಎನ್ ನಂಬರ್. ಸಪೋಸ್ ಇಲ್ಲಿ ನಮ್ಗೆ ಎಷ್ಟು ಪಾರ್ಟಿಕಲ್ ಕಾಣಿಸ್ತದೆ, 3, 6, 9, 12 ಪಾರ್ಟಿಕಲ್ ಇದೆ. 12 ಪಾರ್ಟಿಕಲ್ ಇರ್ತದೆ. ಸೊ ಎಷ್ಟು ವೈಡ್ಸ್ ಬರಬೇಕು, ಆಕ್ಟಾಹೆಡ್ರಲ್ ವೈಡ್ಸ್ಗೆ ನಾವು ಟಿ ಅಂತೀವಿ, ಟೆಟ್ರಾಹೆಡ್ರಲ್ ವೈಡ್ಸ್ಗೆ ಟಿ ಅಂತೀವಿ, ಆಕ್ಟಾಹೆಡ್ರಲ್ ವೈಡ್ಸ್ಗೆ ಓ ಅಂತೀವಿ, ನಂಬರ್ ಆಫ್ ಪಾರ್ಟಿಕಲ್ಗೆ ಎನ್ ಅಂತೀವಿ. ಅವಾಗೆ ನಂಬರ್ ಆಫ್ ಪಾರ್ಟಿಕಲ್ ಎಷ್ಟಿದೆಯೋ ಅಷ್ಟೇ ಆಕ್ಟಾಹೆಡ್ರಲ್ ವೈಡ್ಸ್ ಬರುತ್ತೆ. ಟೆಟ್ರಾಹೆಡ್ರಲ್ ವೈಡ್ಸ್ ಎಷ್ಟು 2n ಬರುತ್ತೆ. ಆಕ್ಟಾಹೆಡ್ರಲ್ ವೈಡ್ಸ್ ಎಷ್ಟು n ಇತ್ತಂದರೆ ಟೆಟ್ರಾಹೆಡ್ರಲ್ ವೈಡ್ಸ್ ಎಷ್ಟು 2n ಬರುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನು ಮೂರನೇ ಲೇಯರ್ ಬರಬೇಕು ನಾವು. ಕಾಣಿಸ್ತದೆ ನಿಮಗೆ, ಒಂದನೇ ಲೇಯರು ಬಂತು. ಎರಡನೇ ಲೇಯರಲ್ಲಿ ಹೇಗಿಟ್ರಿ, ಸ್ಟ್ಯಾಗರ್ಡ್ ಪೊಸಿಷನ್ ಇಟ್ರಿ. ಸ್ಟ್ಯಾಗರ್ಡ್ ಪೊಸಿಷನ್ ಏನು, ಇಲ್ಲಿ ಡಿಪ್ರೆಷನ್ ಇದೆಯಲ್ಲ ಅದ್ರ ಮೇಲೆ ಎರಡನೇ ಲೇಯರನ್ನು ಇಟ್ರಿ, ಈ ರೀತಿ ಇಟ್ರಿ. ಈ ಮೂರನೇ ಲೇಯರನ್ನು ಇಡಬೇಕಾದ್ರೆ ಹೇಗಿರ್ಬೋದು, ಈ ಮೂರನೇ ಲೇಯರನ್ನು ನಾವು ಒಂದೇ ಬಾಲ್ ಹಾಕಿ ತೋರಿಸ್ತೀರಿ, 2 ಪೊಸಿಷನಲ್ಲಿ ಇಡ್ಬೋದು. ಇಲ್ಲಿಟ್ಟಿರ್ತೀರಿ. ಈಗ ಏನು ಕಾಣಿಸ್ತದೆ, ಈ ರೆಡ್ ಬಾಲು ಮತ್ತು ಈ ಯೆಲ್ಲೋ ಬಾಲು ಒಂದೇ ಇದರಲ್ಲಿದೆ, ಅಲೈನ್ಮೆಂಟಲ್ಲಿ ಇದೆ. ಕಾಣಿಸ್ತದೆಯಾ? ಈ ರೆಡ್ ಬಾಲು ವೈಟ್ ನೋಡಿ, ಎರಡನೇದು ಹೇಗಿದೆ, ಯೆಲ್ಲೋ ಬಾಲು ಈ ಗ್ರೀನ್ ಬಾಲ್ ನೋಡಿ, ದೇ ಆರ್ ನಾಟ್ ಅಲೈನ್ ವಿತ್ ಈಚ್ ಅದರ್. ಇದು ಒಂದು ಲೈನ್ದಲ್ಲಿದೆ, ಇದು ಇನ್ನೊಂದು. ಈ ಮೂರನೇ ಪೊಸಿಷನ್ ನೋಡಿ, ಮೂರನೇ ಬಾಲ್ನ ಇಲ್ಲಿಟ್ಟು, ಇದು ಸ್ಟ್ಯಾಗರ್ಡ್ ಪೊಸಿಷನಲ್ಲಿ ಇರ್ಬೋದು. ಇಲ್ಲಿ 2 ಟೈಪ್ ಬರ್ತದೆ, ಅದಕ್ಕೆ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಈ ಪೊಸಿಷನ್ನಲ್ಲಿ ಇಟ್ಟರೆ ಇದು ಒಂದು ಲೈನ್ದಲ್ಲಿ ಇರುತ್ತೆ. ಇಲ್ಲ ನಾವು ಮತ್ತೊಂದು ಪೊಸಿಷನ್ನಲ್ಲಿ ಇಡ್ಬೋದು, ಈ ಪೊಸಿಷನ್ನಲ್ಲಿ ಇಟ್ಟು ಅವ್ರಿಗೆ ಏನು ಕಾಣಿಸ್ತದೆ, ದ ಫಸ್ಟ್ ಬಾಲ್, ಸೆಕೆಂಡ್ ಬಾಲ್ ಆ್ಯಂಡ್ ಥರ್ಡ್ ಲೇಯರ್ ದೇ ಆರ್ ನಾಟ್ ಇನ್ ಎ ಸೇಮ್ ಲೈನ್, ಸೇಮ್ ಅಲೈನ್ಮೆಂಟ್. ನೋಡಿ, ಹಾಗಾದ್ರೆ ನಮಗೆ 2 ರೀತಿಯ ಅರೇಂಜ್ಮೆಂಟ್ ಆಗುತ್ತೆ. ಮೂರನೇ ಪಾರ್ಟಿಕಲನ್ನು ಹಾಕಬೇಕಾದ್ರೆ ನಮಗೆ 2 ರೀತಿ ಕ್ಯೂಬಿಕ್ ಸಿಸ್ಟಮ್ ಬರ್ತದೆ. ನೋಡಿ ಏನಿದೆ, ಫಸ್ಟ್ ಲೇಯರಿಗೆ ನಾವು ಎ ಅಂತ ಹೇಳಿದ್ರೆ, ಫಸ್ಟ್ ಲೇಯರಿಗೆ ಎ ಅಂತ ಹೇಳಿದ್ರೆ ಸೆಕೆಂಡ್ ಲೇಯರ್ ಏನಾಯಿತು, ಬಿ ಆಯಿತು. ಸಪೋಸ್ ನೀವು ಈ ಮೂರನೇ ಲೇಯರನ್ನು ಟೆಟ್ರಾಹೈಡ್ರಲ್ ವೈಡ್ಸ್ ಮೇಲೆ ಇಟ್ಟರೆ, ಟೆಟ್ರಾಹೈಡ್ರಲ್ ವೈಡ್ಸ್ ಅಂದ್ರೇನು, ಈ ಟ್ರಯಾಂಗಲ್ ವೈಡ್ಸ್ ಮೇಲೆ ನೋಡಿ, ಇದು ಟೆಟ್ರಾಹೈಡ್ರಲ್ ವೈಡ್ಸ್. ಯಾವುದು ಟೆಟ್ರಾಹೈಡ್ರಲ್ ವೈಡ್ಸ್, ಇದು ಟೆಟ್ರಾಹೈಡ್ರಲ್. ಯಾಕೆ, ಇದು ಎಕ್ಸಾಕ್ಟ್ಲಿ ಬಿಲೋ ಒಂದು ಸ್ಪಿಯರ್ ಬರುತ್ತೆ, ಇದಕ್ಕೆ ಟೆಟ್ರಾಹೈಡ್ರಲ್ ವೈಡ್ಸ್ ಅಂತಾರೆ. ಓಕೆ, ಈ ಟೆಟ್ರಾಹೈಡ್ರಲ್ ವೈಡ್ಸ್ ಮೇಲೆ ಮೂರನೇ ಲೇಯರ್ ಇಟ್ಟರೆ ನಮ್ಗೆ ಯಾವ್ದು ಬರುತ್ತೆ, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಬರುತ್ತೆ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಬರುತ್ತೆ, 3 ಡೈಮೆನ್ಷನಲ್. ಇದಕ್ಕೆ HCP ಅಂತ ಹೇಳ್ತೀವಿ. ಇದರಲ್ಲಿ ಏನಿದೆ, ಒಂದನೇ ಲೇಯರ್ ಒಂದು ಫಸ್ಟ್ ಲೇಯರಿಗೆ ನಾವು ಎ ಅಂತಂದರೆ, ಎರಡನೇ ಲೇಯರು ಬಿ, ಮೂರನೇ ಲೇಯರನ್ನು ನಾವು ಇಲ್ಲಿಟ್ಟರೆ, ಇಲ್ಲಿ ಟೆಟ್ರಾಹೈಡ್ರಲ್ ವೈಡ್ಸ್ ಮೇಲೆ ಇಟ್ಟರೆ, ಈ ಫಸ್ಟ್ ಲೇಯರ್ ಆ್ಯಂಡ್ ಥರ್ಡ್ ಲೇಯರ್ ಆರ್ ಇನ್ ಎ ಸೇಮ್ ಅಲೈನ್ಮೆಂಟ್, ಒಂದೇ ಅಲೈನ್ಮೆಂಟ್ ಇದೆ. ದರ್ಫೋರ್ ಇದಕ್ಕೆ ಮತ್ತೆ ಏನೇ ಆಗ್ತದೆ, ಮತ್ತೆ ಬಿ ಅಂತ. ದಿಸ್ ಇಸ್ ಕಾಲ್ಡ್ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್. ಇಲ್ಲಿ ಎಷ್ಟು ಬರ್ತದೆ, ಇದಕ್ಕೇನಂತ ನಾವು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಇಟ್ಸ್ ಕಾಲ್ಡ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ಐ ಥಿಂಕ್ ಇಟ್ಸ್ ಕ್ಲಿಯರ್ ಫಾರ್ ಯು. ಎಲ್ಲಿರಬೇಕು, ಒಂದನೇ ಲೇಯರು ನಮ್ಗೆ ಗೊತ್ತಿದೆ, ಇದು 2 ಡೈಮೆನ್ಷನು. ಇದಕ್ಕೆ ಇನ್ನೊಂದು ಸರಿ ರಿಪಿಟೇಷನ್ ಮಾಡ್ತೀವಿ. ಇದು 2 ಡೈಮೆನ್ಷನು. ಈ 2 ಡೈಮೆನ್ಷನಲ್ ಮೇಲೆ ಮತ್ತೆ ಏನಾಗ್ತೀರಿ, ಮತ್ತೊಂದು ಲೇಯರ್ ಹಾಕ್ತೀವಿ. ಇದು 3 ಡೈಮೆನ್ಷನ್ ಆಯಿತು. ಇದು ಎಷ್ಟು ಲೇಯರ್ ಇದೆ, ಒಂದು ಲೇಯರ್ ಮೇಲೆ 2. ಅವಾಗ 2 ರೀತಿ ವೈಡ್ಸ್ ಕ್ರಿಯೇಟ್ ಆಗ್ತದೆ.
ಯಾವುದೇ ಎರಡು ರೀತಿ ವೈಡು, ಇದ್ರ ವೈಡ್ನ ಮೇಲೆ ಎಕ್ಸಾಕ್ಟಾಗಿ ಎಬೋ ಮತ್ತೊಂದು ಬಾಲ್ ಬಂತಂದರೆ, ಈ ಲೇಯರ್ನ ಬಾಲ್ ಬಂತಂತ ಹೇಳಿದ್ರೆ ಅಥವಾ ಸ್ಪಿಯರ್ ಬಂತಂತ ಹೇಳಿದ್ರೆ ಟೆಟ್ರಾಹೈಡ್ರಲ್ ವೈಡ್ಸ್ ನೀವು ಕಾಣಿಸ್ತದೆ. ಈ ಇಲ್ಲೊಂದು ವೈಡ್ಸ್ ಇದೆ, ಇದು ಎಕ್ಸಾಕ್ಟ್ಲಿ ಮೇಲೆ ಒಂದು ಬಾಲ್ ಇದೆ. ಇಲ್ಲೊಂದು ನೋಡಿದರೆ ಇಲ್ಲೊಂದು ವೈಡ್ಸ್ ಇದೆ, ಅದೇ ಎಕ್ಸಾಕ್ಟ್ಲಿ ಇಲ್ಲೊಂದು ವೈಡ್ಸ್, ಅದಕ್ಕೆ ಆಕ್ಟಾಹೈಡ್ರಲ್ ವೈಡ್ಸ್ ಅಂತ. ಟೆಟ್ರಾಹೈಡ್ರಲ್ ವೈಡ್ಸು ಆಕ್ಟಾಹೈಡ್. ನೀವು ಈ ಟೆಟ್ರಾಹೈಡ್ರಲ್ ವೈಡ್ಸ್ನ ಮೇಲೇ ನೀವು ಇನ್ನೊಂದು ಲೇಯರ್ ಇಟ್ಟರೆ ಆವಾಗ ಈ ಫಸ್ಟ್ ಲೇಯರಿಗೆ ಥರ್ಡ್ ಲೇಯರ್ ಒಂದೇ ಇದೆ, ಅದಕ್ಕೆ ನಾವು HCP ಅರೇಂಜ್ಮೆಂಟ್ ಅಂತೀವಿ. ಸೊ ಇನ್ನೊಂದು ಬರ್ತದೆ ಏನದು, ನಾವು ಈ ಆಕ್ಟಾಹೈಡ್ರಲ್ ವೈಡ್ನ ಮೇಲೆ ಇಟ್ಬಿಟ್ರೆ, ಈ ಆಕ್ಟಾಹೈಡ್ರಲ್ ವೈಡ್ನ ಮೇಲೆ ಇಟ್ಟರೆ ಏನಿರುತ್ತೆ, ದಿಸ್ ಲೇಯರ್ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಇಸ್ ಫಸ್ಟ್ ಲೇಯರ್ ಇಸ್ ನಾಟ್ ಅಲೈನ್ಮೆಂಟ್ ಇರುತ್ತೆ ಸೆಕೆಂಡ್ ಲೇಯರ್ ಇಸ್ ನಾಟ್ ಅಲೈನ್ಮೆಂಟ್ ಇರುತ್ತೆ ಥರ್ಡ್ ಲೇಯರ್. ಅವಾಗ ಏನಿರುತ್ತೆ, ಫಸ್ಟ್ ಲೇಯರಿಗೆ A ಅಂತ ಹೇಳಿದ್ರೆ ಸೆಕೆಂಡ್ ಲೇಯರಿಗೆ B ಅಂತಾರೆ, ಥರ್ಡ್ ಲೇಯರಿಗೆ C ಅಂತ, ಈ ರೀತಿ ಅರೇಂಜ್ಮೆಂಟ್ ಆಗ್ತಾ ಹೋಗ್ತದೆ. ದಿಸ್ ಇಸ್ ಕಾಲ್ಡ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತ. ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಇನ್ನೊಂದು ಹೆಸರಿಗೆ CCP ಅಂತ ಹೇಳ್ತೇವೆ. ನಾವು ಈ ಚಾಪ್ಟರ್ನಲ್ಲಿ ಮೇನ್ ಕಲಿಯೋದು ಈ CCP ಸ್ಟ್ರಕ್ಚರನ್ನು. ಸೊ ಇಲ್ಲಿ ಸ್ವಲ್ಪ ಈ ಚಾಪ್ಟರ್ನಲ್ಲಿ ನಾನು ಇನ್ನೇ ಹೇಳಿದ್ದೀನಿ, ಒಂದು ಬ್ರವೈಸ್ ಸಿಸ್ಟಮು ಮತ್ತು ಈ ಪ್ಯಾಕಿಂಗ್ ಸಿಸ್ಟಮು, ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್, ಇದು ಸ್ವಲ್ಪ ವಿಜುವಲೈಸೇಷನ್ ಬೇಕು, ನಿಮಗೆ ಇಮ್ಯಾಜಿನೇಷನ್ ಬೇಕು. ಸೊ ಇದು ಎಕ್ಸಾಮಿಗೆ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕಿಂತ ಯು ಶುಡ್ ಗೆಟ್ ದ ಸಮ್ ನಾಲೆಜ್. ಅದಕ್ಕಿಂತ ಎಕ್ಸಾಮಿಗೆ ಇದರಲ್ಲಿ ಏನು ಜಾಸ್ತಿ ಏನು ಕೇಳೋದಿಲ್ಲ, ಕೋಆರ್ಡಿನೇಷನ್ ನಂಬರ್ ಅಂತ ಮಾತ್ರ ಕೇಳ್ತಾರೆ. ಬಟ್ ನಿಮ್ಗೆ ಅರ್ಥ ಆಗಬೇಕು ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಯಾವ ರೀತಿ ಜನರೇಟ್ ಆಗುತ್ತೆ, ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಯಾವ ರೀತಿ ಜನರೇಟ್ ಆಗುತ್ತೆ, ಸಿಂಪಲ್ ಕ್ಯೂಬ್ ಹೇಗುತ್ತೆ. ನಮಗೆ ಮೇನ್ ನಮ್ಮ ಫೋಕಸ್ ಯಾವುದಿದೆ, CCP ಸ್ಟ್ರಕ್ಚರನ್ನು ನಾವು ವೈಡ್ಸು ಎಲ್ಲ ಕಲಿಯೋದು CCPಯಲ್ಲಿ ಕಲಿತೀವಿ. ಸೊ CCP ಯಾವ ರೀತಿ ಜನರೇಟ್ ಆಗುತ್ತೆ, ಫಸ್ಟ್ ಲೇಯರ್ ಮೇಲೆ ಸೆಕೆಂಡ್ ಲೇಯರ್ ಬಂತು, ಥರ್ಡ್ ಲೇಯರನ್ನು ಎಲ್ಲಿಡ್ತೀರಿ, ಆಕ್ಟಾಹೈಡ್ರಲ್ ವೈಡ್ಸ್ನಲ್ಲಿ ಇಟ್ಟಾಗ ಈ ಮೂರೂ ಲೇಯರು ಡಿಫರೆಂಟ್ ಇರುತ್ತೆ, ಅಲೈನ್ಮೆಂಟು ಡಿಫರೆಂಟ್. ಒಂದನೇ ಲೇಯರು, ಎರಡನೇ ಲೇಯರು, ಮೂರನೇ ಲೇಯರು. ಫಸ್ಟ್ ದೇ ಆರ್ ನಾಟ್ ಇನ್ ಎ ಸೇಮ್ ಪ್ಲೇನ್, ಸೊ ಸೇಮ್ ಅಲೈನ್ಮೆಂಟ್. ದಟ್ ಈಸ್ ಕಾಲ್ಡ್ ಎ ಬಿ ಸಿ ಅಲೈನ್ಮೆಂಟ್. ನೋಡಿ HCP ಇರ್ಬೋದು ಅಥವಾ ಯಾವುದೇ ಅಥವಾ CCP ಇರ್ಬೋದು. ಕೋಆರ್ಡಿನೇಷನ್ ನಂಬರ್ ಎಷ್ಟಾಗ್ತಂತೆ ನೋಡಿ ಈ ಪಾರ್ಟಿಕಲ್ ಕೋಆರ್ಡಿನೇಷನ್ ನಂಬರ್ ಎಷ್ಟಾಯಿತು, ಈ ಪಾರ್ಟಿಕಲ್ ಇಲ್ಲಿ 2 ಡೈಮೆನ್ಷನಲ್ಲಿ 6 ಅಂತ ನಾವು ಹೇಳಿದ್ವಿ. ಮತ್ತೇನ್ಬೋದು, 3 ಮೇಲ್ ಬರ್ಬೋದು. ಈ ರೀತಿ 3 ಪಾರ್ಟಿಕಲ್ ಮೇಲ್ ಕೂತ್ಕೊಂಡಿರುತ್ತೆ, ಈ ಪಾರ್ಟಿಕಲ್ ಜೊತೆ ಟಚ್ ಆಗಿರುತ್ತೆ. ಹಾಗೆ ಈಗ ಕೆಳಗಡೆ 3 ಪಾರ್ಟಿಕಲ್ ಟಚ್ ಆಗಿರುತ್ತೆ ಈ ರೀತಿ. ಸೊ ಈ ರೆಡ್ ಬಾಲ್ ಈಸ್ ಟಚಿಂಗ್ ವಿತ್ 12 ಸ್ಪಿಯರ್ಸ್, 6 at one plane, 3 at the top and 3 at the bottom. Its coordination number is 12. ಇದು SCP ಇರ್ಬೋದು ಅಥವಾ CCP ಇರ್ಬೋದು. CCP ಅಂದ್ರೇನು, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಇದಕ್ಕೆ ಇನ್ನೊಂದು ಹೆಸರು FCC ಅಂತ ಹೇಳ್ತಾರೆ. ಈ ರೀತಿ ಆಗೋದ್ರಿಂದ ಯಾವ ರೀತಿ ಬರುತ್ತೆ, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಆಗೋದ್ರಿಂದ, ದಿ 2 ಡೈಮೆನ್ಷನಲ್ ಹೆಕ್ಸಾಗೋನಲ್ ಸ್ಟ್ರಕ್ಚರ್ನಲ್ಲಿ ಸೆಕೆಂಡ್ ಲೇಯರ್ ಇರ್ತೀರಿ, ಥರ್ಡ್ ಲೇಯರ್ ಎಲ್ಲಿ ಬಂದು ಕೂತಾಗ ಆಕ್ಟಾಹೈಡ್ರಲ್ ವೈಡ್ನಲ್ಲಿ ಬಂದು ಕೂತಾವಾಗ ಅವಾಗ ABC ಟೈಪ್ ಅರೇಂಜ್ಮೆಂಟ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್, ಅಥವಾ ಇದಕ್ಕೇನಂತೆ ದ ಫೇಸ್ ಸೆಂಟರ್ಡ್ ಯೂನಿಟ್ಸಲ್ಲಿ ಬರ್ತಾ ಇದೆ. ಇದನ್ನು ನೀವು ಕಟ್ ಮಾಡಿದ್ರೆ ನಿಮಗೆ ಫೇಸ್ ಸೆಂಟರ್ಡ್ ಯೂನಿಟ್ಸಲ್ಲಿ ಬರ್ತದೆ. ಸೊ ಇದು ಕೋಆರ್ಡಿನೇಷನ್ ನಂಬರು HCPಲಿ ಮತ್ತು CCPಲಿ ಎಷ್ಟು ಕೋಆರ್ಡಿನೇಷನ್ ನಂಬರು 12. ಸೊ ಸಿಂಪಲ್ ಕ್ಯೂಬ್ನಲ್ಲಿ ಕೋಆರ್ಡಿನೇಷನ್ ನಂಬರ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ 6. ಬಾಡಿ ಸೆಂಟರ್ನಲ್ಲಿಯೂ ಮತ್ತೊಂದು ಹೇಳಬೇಕಂದ್ರೆ, ಬಾಡಿ ಸೆಂಟರ್ನಲ್ಲಿ ಒಂದು ಬಾಡಿ ಮಧ್ಯದಲ್ಲಿರುವ ಪಾರ್ಟಿಕಲ್ ಯಾವ್ಯಾವ್ದ್ರ ಜೊತೆ ಟಚ್ ಆಗಿರುತ್ತೆ, ಈ ಮೇಲೆ 4 ಕಾರ್ನರ್ ಜೊತೆ, ಕೆಳಗಡೆ 4 ಕಾರ್ನರ್ ಜೊತೆ ಟಚ್ ಆಗಿರುತ್ತೆ. ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ, ಇದಕ್ಕೂ 8 ಕೋಆರ್ಡಿನೇಷನ್ ನಂಬರ್ ಇದೆ. ಕೋಆರ್ಡಿನೇಷನ್ ನಂಬರ್ ಇದೇನು, the particle which are directly touches with the particle. ಅರ್ಥ ಆಯ್ತಾ? ಓಕೆ, ಸ್ವಲ್ಪ ಇಮ್ಯಾಜಿನೇಷನ್ನು ಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಇದಕ್ಕೆ ಇನ್ನೊಂದು ಸತಿ ಬೇಕಾದ್ರೆ ಲಾಸ್ಟಿಗೆ ಹೇಳ್ಬಿಡ್ತೀನಿ ನೋಡಿ. ಇದಕ್ಕೇನಂತೆ 2 ಡೈಮೆನ್ಷನಲ್ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್. ಇದರ ಮೇಲೆ ನೀವು ಏನು ಮಾಡ್ತೀರಿ, ಸೆಕೆಂಡ್ ಲೇಯರನ್ನು ಪ್ಲೇಸ್ ಮಾಡ್ತೀರಿ. ಈ ಸೆಕೆಂಡ್ ಲೇಯರನ್ನು ಪ್ಲೇಸ್ ಮಾಡಿದವಾಗ ನಿಮಗೇನು ಬರುತ್ತೆ, ಸೊ ವೈಡ್ಸ್ ಕ್ರಿಯೇಟ್ ಆಗ್ತದೆ. ದಿಸ್ ಇಸ್ ವೈಡ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮಗೆ ವೈಡ್ಸು ಅದರ ಶೇಪು ಅದೆಲ್ಲ ಬೇಕಾಗ್ತದೆ. ಸೊ ಇದರಲ್ಲಿ 2 ರೀತಿ ವೈಡ್ಸ್ ಆಗುತ್ತೆ. ಒಂದು ಆಕ್ಟಾಹೈಡ್ರಲ್ ವೈಡ್ಸ್. ನಾವು ಆಕ್ಟಾಹೈಡ್ರಲ್ ವೈಡ್ಸ್ ಇಲ್ಲಿ ನೋಡಿ ಕಾಣಿಸ್ತದೆ, ಇದ್ರ ವೈಡು ಎಕ್ಸಾಕ್ಟಾಗಿ ಎಬೋ ಇತ್ತಂದರೆ ಅದಕ್ಕೆ ಆಕ್ಟಾಹೈಡ್ರಲ್ ವೈಡ್ಸ್ ಅಂತ. ಮತ್ತು ಇದ್ರ ವೈಡ್ನ ಮೇಲೆ ಎಕ್ಸಾಕ್ಟಾಗಿ ಇದು ಬಾಲ್ ಬಂತಂದರೆ
ಸ್ಪಿಯರ್ ಬಂತಂದರೆ ಇಟ್ಸ್ ಎ ಟೆಟ್ರಾಹೈಡ್ರಲ್. ಟೆಟ್ರಾಹೈಡ್ರಲ್ ವೈಟ್ಸ್ನಲ್ಲಿ 4 ಪಾರ್ಟಿಕಲ್ ಇರುತ್ತೆ. ಆಕ್ಟಾಹೈಡ್ರಲ್ ವೈಟ್ಸ್ನಲ್ಲಿ ಈ 6 ಪಾರ್ಟಿಕಲಿಂದ ಆಕ್ಟಾಹೈಡ್ರಲ್ ವೈಟ್ಸು ಕ್ರಿಯೇಟ್ ಆಗ್ತದೆ. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇಲ್ಲಿ ಭಾರಿ ಇಂಪಾರ್ಟೆಂಟ್ ಅಂದರೆ ಎಷ್ಟು ಆಕ್ಟಾಹೈಡ್ರಲ್ ವೈಟ್ಸ್ ಇರುತ್ತೆ, ಎಷ್ಟು ಟೆಟ್ರಾಹೈಡ್ರಲ್ ವೈಟ್ಸ್ ಇರುತ್ತೆ. ಸೊ ಒಂದು ಪಾರ್ಟಿಕಲ್ ಸಪೋಸ್ 100 ಪಾರ್ಟಿಕಲ್ನಿಂದ ನೀವು ಒಂದು ಕ್ರಿಸ್ಟಲ್ ಮಾಡಿದ್ದೀರಿ ಅಂದರೆ ಅವು ಎಷ್ಟು ವೈಟ್ಸ್ ಕ್ರಿಯೇಟ್ ಆಗುತ್ತೆ, 200 ಟೆಟ್ರಾಹೈಡ್ರಲ್ ವೈಟ್ಸು, 100 ಆಕ್ಟಾಹೈಡ್ರಲ್ ವೈಟ್ಸು ಅದರಲ್ಲಿ ಆ ಕ್ರಿಸ್ಟಲಲ್ಲಿ ಇರುತ್ತೆ. ಸೊ ವೈಟ್ಸ್ ಯಾಕೆ ಬೇಕು? ವೈಟ್ಸು ವೇಕೆಂಟ್ ಏರಿಯಾ ಎಷ್ಟಿದೆ ಆ ಸಾಲಿಡ್ಸ್ನಲ್ಲಿ ಅಂತ ಕಂಡುಹಿಡೋದಕ್ಕೆ ಬೇಕು. ಇನ್ನು ಕ್ರಿಸ್ಟಲ್ ಇನ್ನು ನೀವು ಅಯಾನಿಕ್ ಕಂಪೌಂಡಲ್ಲಿ ಆಯ್ತಂದರೆ ಈ ವೈಟ್ಸ್ನಲ್ಲಿ ಸ್ಮಾಲರ್ ಕ್ಯಾಟಾಯನ್ ಬಂದು ಕೂತ್ಕೊಂಡಿರುತ್ತೆ. ಕ್ಯಾಟಾಯನ್ ಚಿಕ್ಕದಿರೋದ್ರಿಂದ ಅದು ಎಲ್ಲಿ ಕೂತ್ಕೊಂಡಿರುತ್ತೆ? ವೈಟ್ಸ್ನಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಯಾವ ರೀತಿ ವೈಟ್ಸ್ನಲ್ಲಿ ಕೂತ್ಕೊಂಡಿದೆ ಅನ್ನೋದು ಅದರ ಕೋಆರ್ಡಿನೇಷನ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮ್ಗೆ ಅಷ್ಟೆಲ್ಲ ಬೇಡ. ಇಲ್ಲಿ ಜಸ್ಟ್ ಏನು ಗೊತ್ತಾಯ್ತಿದ್ದು, ದ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಸ್ವಲ್ಪ ಅರ್ಥ ಆಯ್ತು ಅನ್ನಿಸ್ತದೆ. ಯಾವ್ಯಾವುದು? ಒಂದು 1 ಡೈಮೆನ್ಷನ್, ಓನ್ಲಿ 1 ಪಾಸಿಬಲ್, ಕೋಆರ್ಡಿನೇಷನ್ ನಂಬರ್ 2 ಡೈಮೆನ್ಷನಲ್ಲಿ ಒಂದು ಲೇಯರ್ನ ಎಕ್ಸಾಕ್ಟಾಗಿ ಇನ್ನೊಂದು ಲೇಯರ್ ಬಂತಂದರೆ ಅದಕ್ಕೆ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತಾರೆ. ಸೆಕೆಂಡ್ ಲೇಯರು 1ನೇ ಲೇಯರ್ನ ಸ್ಟ್ಯಾಗರ್ಡ್ ಪೊಸಿಷನಲ್ಲಿ ಬರ್ತದೆ. ಈ ಸ್ಟ್ಯಾಗರ್ಡ್ ಪೊಸಿಷನ್ನಲ್ಲಿ ಬಂದರೆ, ಸ್ಟ್ಯಾಗರ್ಡ್ ಅಂದ್ರೂ ಇಲ್ಲಿ ಡಿಪ್ ಇದೆಯಲ್ವ ಆ ಪೊಸಿಷನ್ನಲ್ಲಿ ಅಥವಾ ಡಿಪ್ರೆಷನ್, ಇದಕ್ಕೇನಂದ್ರೆ ಡಿಪ್ರೆಷನ್ನಲ್ಲಿ ಬಂದು 2ನೇ ಲೇಯರ್ ಕೂತ್ರೆ ಇದಕ್ಕೆ ನಾವು ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್. ಯಾಕಂದರೆ ಈ ಪಾರ್ಟಿಕಲ್ ಒಂದು ಪಾರ್ಟಿಕಲ್ ಈ ಲೇಯರ್ನಲ್ಲಿ 6 ಪಾರ್ಟಿಕಲ್ ಜೊತೆ ಟಚ್ ಆಗಿರುತ್ತೆ. ನಾವು ಇದರಿಂದ ನಾವು ಏನು ಮಾಡ್ಬೋದು, 2 ರೀತಿ ಯಾವುದು ಯೂನಿಟ್ಸ್ ಎಲ್ಲ ಬರ್ತದೆ ನಮಗೆ. ಯಾವುದು ಹೆಕ್ಸಾಗನಲ್, ಯಾವಾಗ ನೋಡಿ 2ನೇ ಲೇಯರು ಈಗ ಕುಳಿತುಕೊಂಡಿರುತ್ತೆ, ಅವಾಗ ನಮ್ಗೆ ಯಾವ್ದು ಏನಾಗುತ್ತೆ, ಒಂದು ಟೆಟ್ರಾಹೈಡ್ರಲ್ ವೈಟ್ಸು ಮತ್ತೊಂದು ಆಕ್ಟಾಹೈಡ್ರಲ್ ವೈಟ್ಸ್ ಆಗುತ್ತೆ. 3ನೇ ಲೇಯರು ಆಕ್ಟಾಹೈಡ್ರಲ್ ವೈಟ್ಸ್ ಮೇಲೆ ಬಂದು ಕೂತಿರೋದು ನಮಗೆ CCP ಆಗುತ್ತೆ. 1ನೇ ಲೇಯರು ಮತ್ತು 3ನೇ ಲೇಯರು, 1ನೇ ಲೇಯರು ಮತ್ತು 3ನೇ ಲೇಯರು ಅಲೈನ್ಮೆಂಟ್ ಇಲ್ಲ ನಿಮ್ಗೆ ಕಾಣಿಸ್ತಾ ಇದೆ ಅನಿಸ್ತದೆ. ಇದು 1ನೇ ಲೇಯರ್ ಯೆಲ್ಲೋ ಬಾಲ್ ನೋಡಿ, ಆ್ಯಂಡ್ 3ನೇ ಲೇಯರ್ ರೆಡ್ ಬಾಲ್, ದಿ ಆರ್ ನಾಟ್ ಇನ್ ಅಲೈನ್ಮೆಂಟ್. ಸೆಕೆಂಡ್ ಬಾಲ್ ಏನು ಗ್ರೀನ್ ಬಾಲ್ ಜೊತೆಗೂ ಅಲೈನ್ಮೆಂಟ್ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ ABC ಟೈಪ್. ಇಲ್ಲ ನಾವು ಟೆಟ್ರಾಹೈಡ್ರಲ್ ವೈಟ್ಸ್ನಲ್ಲೇ ಇಟ್ಬಿಟ್ರೆ ಅವಾಗ ಇದು ಈ ಯೆಲ್ಲೋ ಮತ್ತು ರೆಡ್ಡು ಅಲೈನ್ಮೆಂಟ್ ಆಗಿರುತ್ತೆ, ಒಂದೇ ಇದರಲ್ಲಿರುತ್ತೆ ಪ್ಲೇನಲ್ಲಿ. therefore it's called AB ಟೈಪ್ ಆಫ್ ಅರೇಂಜ್ಮೆಂಟ್. AB ಟೈಪ್ ಆಫ್ ಅರೇಂಜ್ಮೆಂಟ್ ನಮ್ಗೆ ಯಾವ್ದು ಬರ್ತದೆ? SCP ಬರ್ತದೆ. ABC ಟೈಪ್ ಆಫ್ ಅರೇಂಜ್ಮೆಂಟಲ್ಲಿ ನಮಗೆ CCP ಬರ್ತದೆ. CCPಗೆ ಇನ್ನೊಂದು ಹೆಸರೇನು? ಸ್ಪೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ಸ್ ಅಥವಾ CCP ಅಂದ್ರೆ ಕ್ಲೋಸ್ ಕ್ಯೂಬಿಕ್ ಪ್ಯಾಕಿಂಗ್. ಸೊ 2 ಹೆಸರನ್ನು ನೀವು ನೆನಪಿಟ್ಕೊಳ್ಬೇಕು. ಪರೀಕ್ಷೆಯಲ್ಲಿ ಅಲ್ಟರ್ನೇಟಿವ್ ಕೇಳ್ತಾರೆ. ನಮಗೆ ಮೇನು ನಮ್ಮ ಮುಂದಿನ ಸ್ಟಡಿ ಯಾವುದು? CCP ಅಥವಾ FCC. ಓಕೆ. ಸೊ ಅದರ್ ಥಿಂಗ್ಸ್ ಮತ್ತು ಮುಂದೊಂದೆಲ್ಲ ನಿಮಗೆ ಈಸಿ ಆಗ್ತದೆ. ಇದು ಸ್ವಲ್ಪ ಯಾವುದು ಈ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರು ಸ್ವಲ್ಪ ನಿಮಗೆ ವಿಜುವಲೈಸೇಷನ್ ಬೇಕು. ಓಕೆ, ಎನಿವೆ ಥ್ಯಾಂಕ್ ಯು.